Heavenly Father, in the name of the Lord Jesus Christ of Nazareth, by the power of the Holy Spirit of God, we sanctify and bless this service for your glory. Use us, Lord. Take over us. Take over this service. Every portion, I break it out in the name of the Lord Jesus. Thank you. In the name of the Lord Jesus, I pray. Amen. Hallelujah. Hallelujah. Praise God. ದೇವರಿಗೆ ಸ್ತೋತ್ರ. In the name of the Lord Jesus Christ, I welcome you to Pastor Sam Hatti, Faith in Action Ministries online service. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಪಾಸ್ಟರ್ ಸ್ಯಾಮ್ ಹಟ್ಟಿ ಫೇತ್ ಇನ್ ಆಕ್ಷನ್ ಮಿನಿಸ್ಟ್ರೀಸ್ ಆನ್ಲೈನ್ ಆರಾಧನೆಯಲ್ಲಿ ನಿಮ್ಮನ್ನು ಆಮಂತ್ರಿಸುತ್ತೇನೆ. Thank you for joining with us. ನಮ್ಮ ಸಂಗಡ ಸೇರಿದಕ್ಕಾಗಿ ವಂದನೆ. According to 1 Thessalonians 5th chapter 23rd verse, ಮೊದಲನೇ ಥೆಸಲೋನಿಕೆ 5:23 ಪ್ರಕಾರ, man is a spirit, he has soul, he live in body. ಮನುಷ್ಯನು ಆತ್ಮ ಜೀವಿ ಆಗಿದ್ದಾನೆ, ಆತನಿಗೆ ಪ್ರಾಣವಿದೆ, ಆತನ ಶರೀರದಲ್ಲಿ ಜೀವಿಸ್ತಾ ಇದ್ದಾನೆ. As a spirit beings, we have to understand the realm of the spirit. ನಾವು ಆತ್ಮ ಜೀವಿಗಳಾಗಿರುವಾಗ ನಾವು ಆತ್ಮ ಲೋಕದ ಕುರಿತು ನಾವು ತಿಳಿದುಕೊಳ್ಳಬೇಕು. This we cannot see with optical eyes. ಇದು ನಮ್ಮ ಕಣ್ಣಿನ ಮೂಲಕವಾಗಿ ನಾವು ನೋಡ್ಲಿಕ್ಕೆ ಆಗದು. But the Bible tells about this. ಆದರೆ ಬೈಬಲ್ ಇದರ ಬಗ್ಗೆ ಹೇಳುತ್ತದೆ. The Bible says there are two important things are working in the realm of the spirit. ಆತ್ಮ ಲೋಕದಲ್ಲಿ ಎರಡು ಮುಖ್ಯವಾಗಿರುವಂತಹ ವಿಷಯಗಳು ಕಾರ್ಯ ಮಾಡ್ತಾ ಇದೆ ಅಂತ ಹೇಳಿ ಬೈಬಲ್ ಹೇಳುತ್ತದೆ. One is the realm of death. ಒಂದು ಮರಣದ ಒಂದು ಲೋಕವು. Another one is the realm of life. ಇನ್ನೊಂದು ಜೀವದ ಲೋಕವು ಕಾರ್ಯ ಮಾಡ್ತಾ ಇದೆ. For the realm of death, Satan is the Lord. ಈ ಒಂದು ಮರಣ ಲೋಕಕ್ಕೆ ಸೈತಾನನು ಒಡೆಯನಾಗಿದ್ದಾನೆ. For the realm of life, Jesus Christ is the Lord. ಈ ಒಂದು ಜೀವದ ಒಂದು ಲೋಕಕ್ಕೆ ಯೇಸು ಕ್ರಿಸ್ತನು ಒಡೆಯನಾಗಿದ್ದಾನೆ. Example, ಉದಾಹರಣೆಗೆ, if two brothers are born from same parents, ಇಬ್ಬರು ಸಹೋದರರು ಒಂದೇ ತಂದೆ ತಾಯಿಗೆ ಹುಟ್ಟಿದವರಾಗಿದ್ದರೆ and staying in one home, ಅವರು ಒಂದೇ ಮನೆಯಲ್ಲಿ ಜೀವಿಸ್ತಾ ಇದ್ದಾಗ, and one has given his heart to Jesus Christ, ಒಬ್ಬನು ಯೇಸು ಕ್ರಿಸ್ತನಿಗೆ ತನ್ನ ಹೃದಯವನ್ನು ಸಮರ್ಪಿಸಿಕೊಂಡಿದ್ದಾನೆ, he passed from the realm of death to realm of life. ಆತನು ಈ ಒಂದು ಮರಣದ ಲೋಕದಿಂದ ದಾಟಿ ಜೀವದ ಲೋಕಕ್ಕೆ ಹೋಗಿದ್ದಾನೆ. Another one is in the realm of death. ಇನ್ನೊಬ್ಬನು ಮರಣದ ಲೋಕದಲ್ಲಿ ಆತನಿದ್ದಾನೆ. That's why Jesus said in John 5:24 says, ಯೋಹನ ಬರೆದ ಸುವಾರ್ತೆ 5:24 ಹೇಳುತ್ತದೆ. Jesus said here, ಯೇಸು ಸ್ವಾಮಿ ಇಲ್ಲಿ ಹೇಳಿದ್ದಾನೆ, most assuredly I say to you, ನಿಜವಾಗಿ ನಾನು ನಿಮಗೆ ಹೇಳುತ್ತೇನೆ, he who hears my word and believes in him, ಯಾರು ನನ್ನ ವಾಕ್ಯವನ್ನು ನಂಬುತ್ತಾರೋ, ನನ್ನ ಕಲಿಸಿದ ಆತನ ಮೇಲೆ ವಿಶ್ವಾಸ ಬಿಡುತ್ತಾರೋ, who sent me has everlasting life and shall not come into judgment but has passed from death into life. ಆತನು ನಿತ್ಯ ಜೀವದಲ್ಲಿ ಇರುತ್ತಾನೆ, ನ್ಯಾಯ ತೀರ್ಪಿಗೆ ಆತನು ಬರುವುದಿಲ್ಲ, ಆತನು ಮರಣದಿಂದ ಜೀವಕ್ಕೆ ದಾಟಿದ್ದಾನೆ. Those who are born again, ಯಾರು ತಿರುಗಿ ಹುಟ್ಟಿದವರು, after me, ನನ್ನಿಂದ ಅರಿಕೆ thank ಮಾಡ್ರಿ. you Jesus, ವಂದನೆ ಯೇಸುವೇ, by your great grace and mercies, ನಿನ್ನ ಮಹಾ ಕೃಪೆ ಕರುಣೆಯಿಂದ I am passed from the realm of death into realm of life. ನಾನು ಮರಣದ ಲೋಕದಿಂದ ದಾಟಿ ಜೀವ ಲೋಕದಲ್ಲಿ ಕಾಲಿಟ್ಟಿದ್ದೇನೆ. Hallelujah. Hallelujah. We sing, ನಿನಗೆ ಹಾಡದೆ ಯಾರಿಗೆ ನಾ ಹಾಡಲಿ, ನಿನಗೆ ಹಾಡದೆ ಯಾರಿಗೆ ನಾ ಹಾಡಲಿ, ನಿನ್ನನ್ನು ಸ್ತುತಿಸದೆ ಯಾರನ್ನ ಸ್ತುತಿಸಲಿ, ನಿನಗೆ ಹಾಡದೆ ಯಾರಿಗೆ ನಾ ಹಾಡಲಿ, ನಿನ್ನ ಸ್ತುತಿಸದೆ ಯಾರನ್ನ ಸ್ತುತಿಸಲಿ, ಸ್ತುತಿಯು ನಿಮಗೆ ಹಲ್ಲೆಲೂಯಾ, ಘನವು ನಿಮಗೆ ಹಲ್ಲೆಲೂಯಾ, ಮಹಿಮೆ ನಿಮಗೆ ಹಲ್ಲೆಲೂಯಾ, ಹೊಗಳಿಕೆ ನಿಮಗೆ ಹಲ್ಲೆಲೂಯಾ, ನಿನಗೆ ಹಾಡದೆ ಯಾರಿಗೆ ನಾ ಹಾಡಲಿ, ನಿನ್ನ
Hallelujah. Romans 8:31 says, ರೋಮಪುರದ ಪತ್ರಿಕೆ 8:37 ಬರೆಯಲ್ಪಟ್ಟಿದೆ. here Paul says, yet in all these things we are more than conquerors through Jesus Christ who loved us. ಇಲ್ಲಿ ಪೌಲನು ಹೇಳುತ್ತಾರೆ, ನಮ್ಮನ್ನು ಪ್ರೀತಿಸಿದ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಾವು ಜಯಶಾಲಿಗಳಕ್ಕಿಂತ ಜಯಶಾಲಿಗಳಾಗಿದ್ದೇವೆ. Here Jesus is the conqueror. ಇಲ್ಲಿ ಯೇಸು ಸ್ವಾಮಿ ಜಯಶಾಲಿ ಆಗಿದ್ದಾರೆ. We are more than conquerors. ನಾವು ಈ ಒಂದು ಜಯಶಾಲಿಗಿಂತ ಹೆಚ್ಚಾಗಿರುವಂತ ಜಯಶಾಲಿಗಳಾಗಿದ್ದೇವೆ. Means Jesus defeated the enemy Satan in our place and gave his victory to us. ಅದರ ಅರ್ಥ ಏನಂದ್ರೆ, ಯೇಸು ಕ್ರಿಸ್ತನು ನಮ್ಮ ಸ್ಥಾನದಲ್ಲಿದ್ದು ಸೈತಾನನ್ನು ಸೋಲಿಸಿ ಆ ಒಂದು ಜಯವನ್ನು ನಮಗೆ ಆತನು ಕೊಟ್ಟಿದ್ದಾನೆ. We did not fight. ನಾವು ಹೋರಾಡಲಿಲ್ಲ. But trophy of victory is in our hands. ಆದ್ರೆ ಈ ಒಂದು ವಿಜಯದ ಸಂಕೇತವು ನಮ್ಮ ಹಸ್ತದಲ್ಲಿದೆ. As victors we have to train up how to fight a faith fight. ನಾವು ಜಯಶಾಲಿಯಾಗಿರುವಂತ ಜನರು ಯಾವ ರೀತಿ ಒಂದು ನಂಬಿಕೆಯ ಒಂದು ಹೋರಾಟವನ್ನು ಹೋರಾಡಬೇಕಂತ ನಾವು ಕಲಿಯಬೇಕು. How to hold our trophy. ಈ ಒಂದು ಜಯಶಾಲಿ ವಿಜಯದ ಸಂಕೇತವನ್ನು ಯಾವ ರೀತಿ ಹಿಡ್ಕೋಬೇಕಂತ ನಮಗೆ ನೋಡಬೇಕು. Because there is an enemy outside. ಯಾಕಂದ್ರೆ ನಮ್ಮ ಹೊರಗೆ ವೈರಿ ಇದ್ದಾನೆ. We have to put him where he is, where he belongs. ಆತನು ಎಲ್ಲಿ ಇರಬೇಕು, ನಾವು ಆತನನ್ನು ಅಲ್ಲಿ ಇಡಬೇಕು. Hallelujah. 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 Say, I am victor in Christ Jesus. ಹೇಳ್ರಿ, ನಾನು ಕ್ರಿಸ್ತ ಯೇಸುವಿನಲ್ಲಿ ಜಯಶಾಲಿ ಆಗಿದ್ದೇನೆ. We sing ಜಯಧ್ವಜ ಹಿಡಿದೆವು, ನಾವು ವೀರರಾಗಿ ಸಾಗುವೆವು. ಜಯಧ್ವಜ ಹಿಡಿದೆವು, ನಾವು ವೀರರಾಗಿ ಸಾಗುವೆವು. ಜಯಧ್ವಜ ಹಿಡಿದೆವು, ನಾವು ವೀರರಾಗಿ ಸಾಗುವೆವು. ದುಷ್ಟನನ್ನು ಜಯಿಸಿದ್ದೇವೆ, ಕ್ರಿಸ್ತನಲ್ಲಿ ನಾವಿದ್ದು. ದುಷ್ಟನನ್ನು ಜಯಿಸಿದ್ದೇವೆ, ಕ್ರಿಸ್ತನಲ್ಲಿ ನಾವಿದ್ದು. ಭಯವೇ ನಮಗಿಲ್ಲ, ಪವಿತ್ರಾತ್ಮನು ನಮ್ಮಲ್ಲಿದ್ದಾನೆ. ಭಯವೇ ನಮಗಿಲ್ಲ, ಪವಿತ್ರಾತ್ಮ
Every discouragement, I cast it out from your people. In the name of the Lord Jesus Christ. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರತಿಯೊಂದು ನಿರೀಕ್ಷಾವು, ಜನರನ್ನು ಹಿಡಿದುಕೊಂಡಿರುವ ಪ್ರತಿಯೊಂದು ನಿರೀಕ್ಷಾವು ಯೇಸು ಕ್ರಿಸ್ತನ ನಾಮದಲ್ಲಿ ಗದರಿಸ್ತೇನೆ, ಬಿಟ್ಟು ಹೋಗು ಎಂದು. Let everyone encouraged in your presence. ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಪ್ರತಿಯೊಬ್ಬರು ಉತ್ತೇಜನ ಹೊಂದಲಿ. Thank you, Lord Jesus. ವಂದನೆಯಪ್ಪ ಯೇಸುವೇ. This is time of worship. ಆರಾಧನೆ ಮಾಡುವಂತ ಸಮಯವಾಗಿದೆ. Open up your hearts to Him. ನಿಮ್ಮ ಹೃದಯವನ್ನು ಆತನಿಗೋಸ್ಕರ ತೆರೆಯಿರಿ. It's an honor to become a child of God, to dwell in His presence, my beloved. ನನ್ನ ಪ್ರಿಯರೇ, ದೇವರ ಸನ್ನಿಧಿಯಲ್ಲಿ ಇರಲಿಕ್ಕೆ, ದೇವರ ಮಗುವಾಗಿರಲಿಕ್ಕೆ ನಮಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಭಾಗ್ಯವಾಗಿದೆ. We are not coming and going from His presence for time to time. ನಾವು ಸಮಯಕ್ಕೆ ಆತನ ಸನ್ನಿಧಿಯಲ್ಲಿ ಬಂದು ನಾವು ಹೋಗುತ್ತಾ ಇಲ್ಲ. But we are born into His presence itself. ನಾವು ಆತನ ಸನ್ನಿಧಿಯಲ್ಲೇ ನಾವು ಹುಟ್ಟಿದ್ದೇವೆ. We dwell in His presence for His pleasure. ಆತನ ಆನಂದಕ್ಕಾಗಿ ನಾವು ಆತನ ಸನ್ನಿಧಿಯಲ್ಲಿ ನೆಲೆಗೊಂಡಿದ್ದೇವೆ. We worship the Lord. ದೇವರನ್ನು ಆರಾಧಿಸೋಣ. We worship you, Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ We ಆರಾಧಿಸೋಣ. worship you, Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ ಆರಾಧಿಸೋಣ. You are my refuge. You are my fortress. You are my Father. You are Lord. You are my refuge. You are my fortress. You are my Father. You are Lord. And I will worship you with all my heart. I will see your face all through my life. I will serve you, Lord, with all that I have. Here I am, and I will worship you with all my heart. I will see your face all through my life. I will serve you, Lord,
your great grace and mercy, sir. ದೇವರೇ ನಿನ್ನ ಮಹಾಕೃಪೆ ಕರುಣೆಗಾಗಿ We are dwelling in your ನಿನ್ನ presence. ಸನ್ನಿಧಿಯಲ್ಲಿ ನಾವು ನೆಲೆಗೊಂಡಿದ್ದೇವೆ. It's a great joy to dwell in your presence, Father. ನಿನ್ನ ಸನ್ನಿಧಿಯಲ್ಲಿ ಇರಲಿಕ್ಕೆ ನಮಗೆ ತುಂಬಾ ಆನಂದವಾಗಿದೆಯಪ್ಪ. Thank you ವಂದನೆ for your great grace. ನಿನ್ನ ಮಹಾಕೃಪೆಗಾಗಿ ವಂದನೆ ಅಪ್ಪ. We offer up our praises and worship to thee alone. In the name of the Lord Jesus Christ. ಸ್ತುತಿ ಆರಾಧನೆ ನಿನಗೆ ಮಾತ್ರ ಸಮರ್ಪಿಸುತ್ತೇವೆ ಕರ್ತನಾಗಿರುತ್ತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. Amen. ಆಮೆನ್. ಆಮೆನ್. Praise the Lord. Praise God. I greet you all in the name of our Lord Jesus Christ of Nazareth. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ಕೂಡ ಶುಭಗಳನ್ನು ಹೇಳುತ್ತಾ ಇದೆ. This is God given privilege to share the word of God to you all. ನಿಮ್ಮೆಲ್ಲರಿಗೆ ಕೂಡ ದೇವರ ವಾಕ್ಯವನ್ನು ಹಂಚೋದಕ್ಕೆ ದೇವರು ಕೊಟ್ಟಿರುವಂಥ ಒಂದು ಕೃಪೆಯಾಗಿದೆ. Listen carefully and receive the word. ಚೆನ್ನಾಗಿ ಕೇಳಿ ಒಂದು ವಾಕ್ಯವನ್ನು ಸ್ವೀಕರಿಸಿರಿ. Before we go to God's word, we pray. ನಾವು ದೇವರ ವಾಕ್ಯದೊಳಗೆ ಪ್ರವೇಶಿಸುವುದಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. Heavenly Father, in the name of the Lord Jesus Christ of Nazareth, ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ as we preach thy word, ನಿನ್ನ ವಾಕ್ಯವನ್ನು ನಾವು ಸಾರುತ್ತಿರುವಾಗ we receive the ministry of the Holy Spirit. ಪವಿತ್ರಾತ್ಮ ದೇವರ ಪರಿಚಯವನ್ನು ನಾವು ಸ್ವೀಕರಿಸುತ್ತೇವೆ. Thank you for your word. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. Thank you for Holy Spirit ministry. ಪವಿತ್ರಾತ್ಮ ದೇವರ ಪರಿಚಯಕ್ಕಾಗಿ ಸ್ತೋತ್ರ. We are here must to receive thy word. ನಿನ್ನ ವಾಕ್ಯವನ್ನು ಸ್ವೀಕರಿಸಲು ನಾವಿಲ್ಲಿದ್ದೇವೆ ತಂದೆ. Our heart is open. ನಮ್ಮ ಹೃದಯವನ್ನು ಆತ್ಮ ಮನುಷ್ಯನನ್ನು ತೆರೆಯುತ್ತಾ ಇದ್ದೀವಿ. Our mind is open ನಮ್ಮ ಮನಸ್ಸನ್ನು ನಿನಗಾಗಿ ತೆರೆಯುತ್ತಾ to ಇದ್ದೀವಿ. receive the word. ನಿನ್ನ ವಾಕ್ಯವನ್ನು ಸ್ವೀಕರಿಸುವಂತೆ What we listen, ನಾವು ಏನು ಕೇಳುತ್ತೀವೋ we receive it and act on thy word. ನಾವು ಅದನ್ನು ಸ್ವೀಕರಿಸಿ ಅದರ ಮೇಲೆ ಕಾರ್ಯವನ್ನು ಪ್ರತಿಕ್ರಿಯೆಯನ್ನು ತೋರಿಸಿ ನಡೆದುಕೊಳ್ಳುತ್ತೇವೆ. Through thy word we will be successful. ನಿನ್ನ ವಾಕ್ಯದಿಂದಲೇ ನಾವು ಸಫಲತೆ ಹೊಂದುತ್ತೇವೆ. In the name of the Lord Jesus Christ of Nazareth we pray. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನು ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. Amen. Hallelujah. ಹಲ್ಲೆಲೂಯಾ. 2 weeks back I preached about what we must use. 2 ವಾರಗಳ ಹಿಂದೆ ಸಭಾಪಾಲಕರು ನಮಗೆ ಏನಿದೆಯೋ ಅದನ್ನು ನಾವು ಉಪಯೋಗಿಸಬೇಕಂತ ಬೋಧಿಸಿದ್ದಾರೆ. So in that I want to share this morning hour about we have the name of Jesus, we must use that. ಅದರಲ್ಲಿ ಈ ಮುಂಜಾನೆ ಸಮಯದಲ್ಲಿ ನಮಗಿರುವಂಥ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಿಕೊಳ್ಳುವುದರ ಬಗ್ಗೆ ನಾವು ಸಭಾಪಾಲಕರು ಸಾರುತ್ತಿದ್ದಾರೆ. Jesus Christ given many things to us. ಯೇಸು ಕ್ರಿಸ್ತನು ನಮಗೆ ಬಹಳಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ. But in that using the name of Jesus is the one. ಅದರಲ್ಲಿ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗ ಮಾಡುವುದು ಒಂದು ಭಾಗವಾಗಿದೆ. This is like an instrument he has given to us. ನಮಗೂ ಈ ನಾಮವನ್ನು ಆತನ ಹೆಸರನ್ನು ಒಂದು ಉಪಕರಣವಾಗಿ ಉಪಯೋಗಿಸುವುದಕ್ಕೆ ಕೊಟ್ಟಿದ್ದಾರೆ. This is not the religion. ಇದು ಏನೋ ಧರ್ಮ ಮತವಲ್ಲ. This is a weapon Jesus Christ given to the church to use the name of Jesus Christ of Nazareth and be successful. ಯೇಸುವು ತನ್ನ ಹೆಸರಾಗಿರುವಂಥ ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತನ್ನ ಹೆಸರಿನಲ್ಲಿ ಉಪಯೋಗಿಸಿ ಜಯ ಹೊಂದುವಂತೆ ಸಭೆಗೆ ದೇವರು ಈ ಪರಿಕರವನ್ನು ಕೊಟ್ಟಿದ್ದಾರೆ. Listen carefully. ಚೆನ್ನಾಗಿ ಕೇಳ್ರಿ. Devil, your opponent, your enemy is in this world. ಈ ನಿನ್ನ ಶತ್ರುವು ಈ ಒಂದು ಕೆಟ್ಟ ಆತ್ಮವು ಸಾತಾನು ಈ ಲೋಕದಲ್ಲಿ ನಿನಗೆ ವೈರಿಯಾಗಿ ಆತನು ಈ ಲೋಕದಲ್ಲಿದ್ದಾನೆ. He will cause all problems. ಆತನು ಎಲ್ಲ ಸಮಸ್ಯೆಗಳನ್ನು ಉಂಟು ಮಾಡ್ತಾನೆ. He come against you through various ways. ವಿಭಿನ್ನ ದಾರಿ ಮಾರ್ಗಗಳಿಂದ ಅವನು ನಿನ್ನನ್ನು ಮುಟ್ಟಡಿಸಬೇಕು ಅಂತ ಬರುತ್ತಾನೆ. When he comes against you, ನಿನಗೆ ವಿರುದ್ಧವಾಗಿ ಆತನು ಬರುವಾಗ if we don't know how to use the weapon of the name of Jesus Christ, ನಿನಗೆ ಯೇಸು ಕ್ರಿಸ್ತನ ಹೆಸರನ್ನು ಉಪಕರಣವಾಗಿ ಹೇಗೆ ಉಪಯೋಗಿಸಬೇಕೋ ನಿನಗೆ ಗೊತ್ತಿಲ್ಲ ಅಂದರೆ you will fail in your life. ನಿನ್ನ ಜೀವನದಲ್ಲಿ ಆ ಸ್ಥಿತಿಯಲ್ಲಿ ನೀನು ಸೋತು ಹೋಗ್ತೀಯಾ. However the Satan may come against you, ಯಾವುದೇ ವಿಷಯದಿಂದ ಸಾತಾನ್ ನಿನ್ನನ್ನು ಬಂದು ವಿರೋಧವಾಗಿ ಇದ್ರು church has the name of Jesus Christ of ಸಭೆಗೆ Nazareth. ಕ್ರಿಸ್ತನ ಯೇಸು ಕ್ರಿಸ್ತನ ಹೆಸರು ಅನ್ನುವುದು ಕೊಡಲ್ಪಟ್ಟಿದೆ. We have to use that weapon against all plans, schemes, strategies of Satan. ಆ ಹೆಸರನ್ನು ನಾವು ವೈರಿಯ ಕುತಂತ್ರಗಳಿಗೆ ವೈರಿಯ ಯೋಚನೆಗಳಿಗೆ ವಿರುದ್ಧವಾಗಿ ನಾವು ಉಪಯೋಗಿಸಬೇಕು. Church, listen that you can
stop all satanic strategies, Satan plans, Satan schemes against you. ನಿನಗೆ ವಿರುದ್ಧವಾಗಿ ಬರುವಂತ ಎಲ್ಲಾ ವೈರಿಯ ಕುತಂತ್ರ ಶಕ್ತಿಗಳನ್ನು, ವೈರಿಯ ಯೋಜನೆಗಳನ್ನು ಈ ಒಂದು ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಿ ನೀನು ಎದುರಿಸಬಹುದು. Enemy is out there. ನಮ್ಮ ಹೊರಗಡೆ ವೈರಿ ಇದ್ದಾನೆ. When he comes against you, don't be silent. ನಿನಗೆ ವಿರುದ್ಧವಾಗಿ ವೈರಿ ಬರುತ್ತಾ ಇರುವಾಗ ನೀನು ಸುಮ್ಮನೆ ಬಾಯಿ ಮುಚ್ಚಿಕೊಂಡಿರಬೇಡ. When he causes many problems, if you cry and silent, ನೀನು ಸುಮ್ಮನೆ ಅಳುತ್ತಾ ನಿಶಬ್ದವಾಗಿದ್ರೆ ಎಷ್ಟೋ ಸಮಸ್ಯೆಗಳಿರ್ತವೆ ಬರುತ್ತವೆ. but through that you will see failure. ಅದರಿಂದ ನೀನು ಸೋತು ಹೋಗ್ತೀಯಾ. What you have to do, Jesus Christ has given you the name of Jesus Christ of Nazareth. With that name, with that weapon, you have to resist and rebuke the enemy forces. ಯೇಸು ನಿನಗಾಗಿ ಏನು ಮಾಡಿದನಂದ್ರೆ ತನ್ನ ಹೆಸರನ್ನು, ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನು ಹೇಗೆ ಉಪಯೋಗಿಸಬೇಕೋ ಅದನ್ನು ಒಂದು ಉಪಕರಣವಾಗಿ ಕೊಟ್ಟಿದ್ದಾನೆ. ಅದನ್ನು ನೀನು ಉಪಯೋಗಿಸಿ ಜಯಿಸಬೇಕು. Many believers, many Christians only know that after finish up the prayer, last end they will say that in the name of Jesus Christ we pray. ಬಹಳಷ್ಟು ವಿಶ್ವಾಸಿಗಳು, ಕ್ರೈಸ್ತವರು ಅವರಿಗೆ ಯೇಸು ಕ್ರಿಸ್ತನ ಹೆಸರನ್ನು ಪ್ರಾರ್ಥನಾ ಕೊನೆಯ ಸಮಯದಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದಿವೆ ಅಂತ ಹೇಳ್ತಾರೆ ಅಷ್ಟೇ, ಪ್ರಾರ್ಥನೆಯಲ್ಲಿ ಉಪಯೋಗಿಸ್ತಾರೆ. But even some people don't know why they are using in the last. ಕೆಲವು ಜನರಿಗೆ ಯೇಸು ಕ್ರಿಸ್ತನ ಹೆಸರನ್ನ ಕೊನೆಯದಾಗಿ ಎದಕ್ಕೆ ಉಪಯೋಗಿಸ್ತಾರೆ ಅದು ಕೂಡ ಗೊತ್ತಿಲ್ಲ. So what all the things you have prayed, you prayed in the name of Jesus Christ of Nazareth. That's what you are using that name in the end of your prayer. ಕೊನೆಯದಾಗಿ ಯಾಕೆ ಪ್ರಾರ್ಥಿಸ್ತೀವಿ ಅಂದ್ರೆ ನೀನು ಬೇಡಿರುವಂತ ಎಲ್ಲಾ ಪ್ರಾರ್ಥನೆಗಳನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲೇ ನಿನಗೆ ಉತ್ತರ ಕೊಡಲ್ಪಡ್ತದೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಪ್ರಾರ್ಥಿಸ್ತಾ ಇದ್ದ, ಅದಕ್ಕಾಗಿ ನೀನು ಕೊನೆಯದಾಗಿ ಹೇಳ್ತಾ ಇದೀಯ. Hallelujah. Hallelujah. We all know that we all pray in the name of the Lord Jesus Christ of Nazareth. ನಮ್ಮೆಲ್ಲರಿಗೆ ಗೊತ್ತಿದೆ ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಎಂದು. We don't pray through the name of Jesus. ಯೇಸು ಕ್ರಿಸ್ತನ ಮುಖಾಂತರವಾಗಿ ಅಂತ ನಾವು ಪ್ರಾರ್ಥನೆ ಮಾಡುವುದಿಲ್ಲ. We don't pray for the Jesus Christ name's sake. ಯೇಸು ಕ್ರಿಸ್ತನ ಹೆಸರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಅಂತ ನಾವು ಹೇಳುವುದಿಲ್ಲ, ಪ್ರಾರ್ಥಿಸುವುದಿಲ್ಲ. Even we don't pray in Jesus name. ಯೇಸುವಿನಲ್ಲಿ ಅಂತ ಕೂಡ ನಾವು ಪ್ರಾರ್ಥಿಸುವುದಿಲ್ಲ. Take example. ಉದಾಹರಣೆಗೆ In my church 10 people having the same name. ನನ್ನ ಸಭೆಯಲ್ಲಿ 10 ಜನ ಒಂದೇ ಹೆಸರನ್ನು ಇಡುವಂತ ಜನರಿದ್ದಾರೆ ಅನ್ಕೊಳ್ಳಿ. If I call by that name, all 10 people respond. ಆ ಹೆಸರಿನಲ್ಲಿ ನಾನು ಕರೆದಿರುವಾಗ 10 ಜನ ಕೂಡ ಪ್ರತಿಕ್ರಿಯೆ ತೋರಿಸ್ತಾರೆ ಆ ಹೆಸರನ್ನು ಉಪಯೋಗಿಸುವಾಗ. But nobody will come forward. ಆದ್ರೆ ಯಾರು ಕೂಡ ಮುಂದಕ್ಕೆ ಬರುವುದಿಲ್ಲ. Because I am not mentioned a particular name. Generally I called, so everyone attentive, but everyone was silent. ಆ ಹೆಸರುಗಳಿರುವಂತ 10 ಜನರು ಕೂಡ ಯಾರನ್ನ ಕರ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಎಚ್ಚರಿಕವಾಗಿರ್ತಾರೆ. ಆದ್ರೆ ಯಾರು ಅಂತ ಆ ಹೆಸರ ಒಂದು ಜನರನ್ನು ಕರೆಯಲಿಲ್ಲ ಅಂತ ಅವ್ರು ಹಂಗೆ ವೆಯ್ಟ್ ಮಾಡ್ತಾ ಇರ್ತಾರೆ. All may have the same name, but identity will be different. ಎಲ್ಲರಿಗೆ ಒಂದೇ ಹೆಸರುಗಳಿರಬಹುದು, ಅವರ ಗುರುತಿಸುವಿಕೆಗಳು ಬೇರೆ ಬೇರೆ ಆಗಿರುತ್ತದೆ ಒಬ್ಬೊಬ್ಬರಿಗೆ. Name is very important. ಹೆಸರು ಬಹಳ ಪ್ರಾಮುಖ್ಯವಾದದ್ದು. If you call anybody by their name, they will respond, they will answer to us. ಯಾರನ್ನಾದರೂ ನಾವು ಅವರ ಹೆಸರಿನಲ್ಲಿ ಕರೆದಿರುವಾಗ ಅವರು ನಮಗೂ ಪ್ರತಿಕ್ರಿಯೆ ತೋರಿಸ್ತಾರೆ. So name as identity. ಹೆಸರು ಏನಂದ್ರೆ ಒಬ್ಬ ಅವ್ರನ್ನು ಗುರುತಿಸುವಂತೆ ನಾವು ಆ ಹೆಸರನ್ನು ಉಪಯೋಗಿಸ್ತೀವಿ. Hallelujah. Hallelujah. As the same way Jesus Christ's name as identity. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಹೆಸರನ್ನು ಕೂಡ ಒಂದು ಗುರುತಿಸುವಿಕೆಯಾಗಿ ಇಟ್ಟಿದ್ದಾರೆ. We identify that Jesus Christ's name as a God. ನಾವು ಯೇಸು ಕ್ರಿಸ್ತನ ಹೆಸರನ್ನು ಆತನು ದೇವರಂತ ನಾವು ಗುರುತಿಸುತ್ತಾ ಇದ್ದೇವೆ. We identify that name is a Lord, is a Savior. ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನು ನಾವು ಕರ್ತನೆಂದು ಮತ್ತೆ ನಮ್ಮ ರಕ್ಷಕನೆಂದು ನಾವು ಗುರುತಿಸುತ್ತೇವೆ. Whenever we use this name, we identify we are speaking to God, we are speaking to the Lord, we are speaking to the Savior. ಯಾವಾಗ ಈ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗ ಮಾಡ್ತಾ ಇರ್ತೀವೋ ಅವಾಗ ನಾವು ಎಚ್ಚರಿಕೆಯುಳ್ಳವರಾಗಿ ದೇವರ ಸಂಗಡ ನಾವು ಹೇಳ್ತಾ ಇದ್ದೇವೆ, ಮಾತನಾಡ್ತಾ ಇದ್ದೇವೆ, ಕರ್ತನ ಸಂಗಡ ಮಾತನಾಡ್ತಾ ಇದ್ದೇವೆ ಅಂತ ನಾವು ಎಚ್ಚರಿಕೆ ಉಳ್ಳವರಾಗಿರುತ್ತೇವೆ. ರಕ್ಷಕನ ಹತ್ರ ನಾವು ಮಾತನಾಡ್ತಾ ಇದ್ದೇವೆ. Whenever we use this name, we are thinking that we are using Savior name, we are using the Lord's name, we are using the God's name. ಯಾವಾಗ ಯೇಸು ಕ್ರಿಸ್ತನ ಹೆಸರನ್ನು ನಾವು ಉಪಯೋಗ
ಉಪಯೋಗ ಮಾಡ್ತಾ ಇರ್ತೀವೋ ಅವಾಗ ಎಲ್ಲ ಕೂಡ ಈತನು ದೇವರು, ಈತನು ಕರ್ತನು, ಈತನು ನಮ್ಮ ರಕ್ಷಕನು ಅಂತ ಒಂದು ಗುರುತಿಸುವಿಕೆ ನಮ್ಮಲ್ಲಿರುತ್ತದೆ. Even name as a character. ಅಷ್ಟು ಮಾತ್ರವಲ್ಲದೆ ಆ ಒಂದು ಹೆಸರಿಕೆ ಒಂದು ಯಾವುದೇ ಹೆಸರಿಕೆ ಒಂದು ಗುಣವಿರುತ್ತದೆ. So if you call somebody's name, ಯಾರನ್ನಾದ್ರೂ ಒಂದು ಅವರ ಹೆಸರಿನಲ್ಲಿ ನೀನು ಕರೆಯುವಾಗ we will call that name and say that that man is very selfish. ಆ ಮನುಷ್ಯನು ಹೇಳ್ತಾ ನಾವು ಹೇಳ್ತೀವಿ ಈತನು ಬಹಳ ಸ್ವಾರ್ಥಪರನಂತೆ, Is very angry person. ಆತನು ಬಹಳ ಸಿಟ್ಟಿಗೆ ಇರುವಂತ ವ್ಯಕ್ತಿ ಅಂತ ಹೇಳ್ತೇವೆ. As the same way Jesus Christ is also having character. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಹೆಸರು ಕೂಡ ಗುಣವಿದೆ. When we use the name of Jesus Christ, is a selfless character. We are using a selfless character. ನಾವು ಯೇಸು ಕ್ರಿಸ್ತನ ಹೆಸರನ್ನು ನಾವು ಉಪಯೋಗಿಸುವಾಗ ಆತನು ಸ್ವಾರ್ಥವಿಲ್ಲದೆ ಇರುವಂತ ವ್ಯಕ್ತಿ ಅಂತ ನಾವು ತಿಳಿದುಕೊಳ್ಳುತ್ತೇವೆ. When we are using that name of Jesus Christ of Nazareth, we use that name as a loving God, a loving Lord. ನಾವು ಯೇಸು ಕ್ರಿಸ್ತನ ಹೆಸರನ್ನು ನಾವು ಉಪಯೋಗಿಸುವಾಗ ನಾವು ಆತನು ಪ್ರೀತಿ ಮಾಡುವಂತ ನಮ್ಮ ಕರ್ತನಂತ ನಾವು ಗುರುತಿಸುತ್ತೇವೆ. The name of Jesus Christ of Nazareth having authority also. ಯೇಸು ಕ್ರಿಸ್ತನ ಹೆಸರು ನಮಗೆ ಅಧಿಕಾರವನ್ನು ಕೂಡ ತೋರಿಸುವಂತೆ ಮಾಡುತ್ತದೆ. One centurion came to Jesus Christ. ಯೇಸುವಿನ ಹತ್ತಿರ ಒಂದು ಶತಾಧಿಪತಿ ಬಂದಿದ್ದಾರೆ. He told that my servant is sick. ಆತನು ಹೇಳಿದ್ದೇನೆಂದ್ರೆ ನನ್ನ ಕೆಲಸಗಾರನು ಆಳುಗಾರನು ಅನಾರೋಗ್ಯವಾಗಿದ್ದಾನೆ. Jesus said, I will come and heal him. ಯೇಸು ಹೇಳಿದರೆ ನಾನು ಬಂದು ನಾನು ನಿನ್ನ ಆಳುಗಾರನನ್ನು ಗುಣಪಡಿಸುತ್ತೇನೆಂದು. Centurion said, you no need to come, say a word. That is enough. My servant will be healed. ಶತಾಧಿಪತಿ ಹೇಳಿದ್ದಾನೆ, ನೀನು ಬರುವುದು ಕೂಡ ಬೇಕಾಗಿಲ್ಲ, ನೀನು ಮಾತು ಮಾತ್ರ ನೀನು ಆಜ್ಞಾಪಿಸು, ಹೇಳು, ಅದು ಸಾಕು, ಆತನ್ನು ಗುಣಪಡಿಸುತ್ತದೆ. I am also centurion. Under my authority there are many people are working. ನಾನು ಕೂಡ ಶತಾಧಿಪತಿ, ನನ್ನ ಕೆಳಗೆ 100 ಜನರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅನೇಕರು. If I say go, they will go. If I say come, they come. ನಾನು ಅವನು ಹೋಗು ಅಂದ್ರೆ ಒಬ್ಬನು ಹೋಗುತ್ತಾನೆ, ಬಾ ಅಂದ್ರೆ ಬರುತ್ತಾನೆ. If you say the word, my servant will be healed. ನೀನು ಕೂಡ ನೀನು ಅಧಿಕಾರದಿಂದ ನೀನು ಹೇಳಿದ್ರೆ ನನ್ನ ಆಳುಗಾರನು ಗುಣ ಹೊಂದುತ್ತಾನೆ. That means Jesus Christ as authority. ಅದನ್ನ ಅರ್ಥನೆಂದ್ರೆ ಯೇಸುವಿನಲ್ಲಿ ಅಧಿಕಾರವು, ಆತ ಹೆಸರಿನಲ್ಲಿ ಅಧಿಕಾರವಿದೆ. Hallelujah. Hallelujah. Jesus Christ's name as authority. Jesus Christ rebuked the wind and spoke the sea. ಯೇಸುವು ಆ ಒಂದು ಸಮುದ್ರವನ್ನು ಗದರಿಸಿದ್ದಾನೆ, ಸಮುದ್ರ ಸಂಗಡ ಮಾತನಾಡಿದ್ದಾನೆ, ಬಿರುಗಾಳಿನಿ ಗದರಿಸಿದ್ದಾನೆ. He casted out the devil. ದೆವ್ವಗಳನ್ನು ಓಡಿಸಿದ್ದಾನೆ. All his authority is invested in his name. ಆತನ ಅಧಿಕಾರವೆಲ್ಲ ಕೂಡ ಆತನ ಹೆಸರಿನಲ್ಲಿ ಗುಪ್ತವಾಗಿ ಇಮಿಡಿದೆ. Hallelujah. Hallelujah. That's what I want to tell you. Jesus Christ's name as an identity, as a character, as authority. ಯೇಸು ಕ್ರಿಸ್ತನ ಹೆಸರು ಆ ಒಂದು ಗುರುತಿಸುವಿಕೆ, ಆತನು ಯಾರು ಅಂತ ಗುರುತಿಸುವಂತೆ ನಮ್ಮನ್ನು ಮಾಡುತ್ತದೆ, ನಮಗೂ ತಿಳಿಸುತ್ತದೆ. ಆತನ ಲಕ್ಷಣವೇನು ಅಂತ ತಿಳಿಸುತ್ತದೆ, ಮತ್ತೆ ಆತನಕ್ಕಿದ್ದ ಅಧಿಕಾರವನ್ನು ನಮಗೂ ತಿಳಿಸುತ್ತದೆ. Hallelujah. Hallelujah. That's what we must use, a particular name, not a general. ಅದಕ್ಕಾಗಿ ನಾವು ಆ ಹೆಸರನ್ನು ಖಚಿತವಾಗಿ ಉಪಯೋಗಿಸಬೇಕು. ಸುಮ್ಮನೆ ಜನರಲ್ ಆಗಿ ಏನೋ ಸಾಧಾರಣವಾಗಿ ಬೇರೆಯವರು ಇದ್ದಲ್ಲಿ ಆ ಯೇಸು ಸ್ವಾಮಿ ಹೆಸರನ್ನು ಉಪಯೋಗಿಸುವುದಲ್ಲ. There are many Alexanders maybe in this world. ಈ ಲೋಕದಲ್ಲಿ ಬಹಳಷ್ಟು ಅಲೆಕ್ಸಾಂಡರ್ಸ್ ಗಳಿದ್ದಾರೆ. All cannot be the great Alexander. ಆದ್ರೆ ಎಲ್ಲರೂ ಕೂಡ ಆ ಒಂದು ದೊಡ್ಡ ನಾಯಕನಾಗಿರುವಂತ ಅಲೆಕ್ಸಾಂಡರ್ಗಳು ಆಗೋದಿಲ್ಲ. When you use the great Alexander, is a particular one. ನಾವು ಅಲೆಕ್ಸಾಂಡರ್ ಅಂತ ಆತನ ಹೆಸರನ್ನು ಹೇಳುವಾಗ ಆತನ ಪ್ರತ್ಯೇಕವಾಗಿ ಆತನ ಕುರಿತು ದೊಡ್ಡ ನಾಯಕನಾಗಿ ಚಕ್ರವರ್ತಿ ಆಗಿರುವಂತ ಆತನ ಹೆಸರನ್ನು ನಾವು ಉಪಯೋಗಿಸ್ತಾ ಇದ್ವಿ ಅಂತ ನಮಗೂ ನೆನಪಿಗೆ ಬರುತ್ತದೆ. Hallelujah. Hallelujah. In Israel several people called Jesus. ಇಸ್ರಾಯೇಲ್ ದೇಶದಲ್ಲಿ ಬಹಳಷ್ಟು ಜನರು ಯೇಸು ಅಂತ ಕರೆಯಲ್ಪಡುತ್ತಿದ್ದರು. In Hebrew name Yeshua, that's translated in English Jesus. ಆಕ್ಚುಲಿ ಹೆಬ್ರಿ ಭಾಷೆಯಲ್ಲಿ ಯೇಸು ಅನ್ನುವಂತ ಪದವನ್ನು ಆ ಹೆಬ್ರಿ ಭಾಷೆಯಲ್ಲಿ ಯೇಶುವ ಅಂತ ಕರೆಯುತ್ತಾರೆ. ಅದು ಇಂಗ್ಲಿಷ್ದಲ್ಲಿ ಆಂಗ್ಲ ಭಾಷೆಯಲ್ಲಿ ಯೇಸು ಅಂತ ಅನುವಾದಿಸಿದ್ದಾರೆ. There are many people in Jewish people that are having a name Yeshua. ಬಹಳಷ್ಟು ಯಹೂದ್ಯರಿಗೆ ಯೇಶುವ ಅನ್ನುವಂತ ಹೆಸರು ಇತ್ತು. Hallelujah. Hallelujah. In Jesus time, ಯೇಸು ಕ್ರಿಸ್ತನ ಸಮಯದಲ್ಲಿ everybody know Jesus as a Jesus of Nazareth. ಆದರೆ ಎಲ್ಲರಿಗೆ ಕೂಡ ಯೇಸುವನ್ನು ಅವರು ನಜರೇತಿನ ಯೇಸು ಅಂತ ಗುರುತಿಸಿದ್ದಾರೆ. When we know him,
how people are recognized, then only we can use write a particular name. ಯೇಸು ಕ್ರಿಸ್ತನ ಹೆಸರು ಅದು ಪ್ರತ್ಯೇಕವಾದದ್ದು ಅಂತ ನಾವು ತಿಳಿದುಕೊಂಡಿದ್ರೆ ಮಾತ್ರ ನಾವು ಅದನ್ನು ಉಪಯೋಗಿಸಲು ಆಗುತ್ತದೆ. That's what I told you. In Jesus time everybody know him as a Jesus of Nazareth. ಅದಕ್ಕಾಗಿ ಯೇಸುವಿನ ಕಾಲದಲ್ಲಿ ಎಲ್ಲಾ ಜನರು ಆತನ್ನು ನಜರೇತಿನ ಯೇಸು ಅಂತ ಕರೆಯುತ್ತಿದ್ದಾರೆ. Matthew 21st chapter 11th verse says, ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ, multitude said, this is Jesus the prophet of Nazareth of Galilee. ಜನಸಮೂಹವು ಏನಂತ ಹೇಳಿದಾರಂದ್ರೆ ಈತನು ಗಲಿಲೆಯ ಪ್ರದೇಶದಲ್ಲಿ ಇರುವ ನಜರೇತಿನ ಪ್ರವಾದಿ ಅಂತ ಕರೆದಿದ್ದಾರೆ. Hallelujah. Hallelujah. So prophet spoke about Jesus. ಪ್ರವಾದಿ ಯೇಸುವಿನ ಕುರಿತು ಹೇಳಿದ್ದಾರೆ. It is a prophet of Nazareth of Galilee. ಪ್ರವಾದಿಗಳು ಯೇಸು ಕ್ರಿಸ್ತನ ಕುರಿತು ಪ್ರವಚಿಸಿದ್ದಾರೆ. So they are remembering the prophet words and saying that this is the prophet of Nazareth of Galilee. ಅವರು ನಜರೇತಿನ ಪ್ರವಾದಿ ಈತನೇ ಅಂತ ನೆನಪಿಸಿಕೊಂಡು ಆತನು ನಜರೇತಿನ ಪ್ರವಾದಿ ಅಂತ ಕರೀತಾ ಇದ್ರು. Hallelujah. Hallelujah. So multitude came to know that he is a prophet of Nazareth. ಜನಸಮೂಹವು ಯೇಸುವಿನ ಸಮಯದಲ್ಲಿ ಅವರು ಯೇಸುವನ್ನು ನಜರೇತಿನ ಪ್ರವಾದಿ ಅಂತ ಅವರು ಗುರುತಿಸಿದ್ದಾರೆ. Mark 1st chapter 9th verse says, ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, Jesus came from Nazareth of Galilee and was baptized. ಯೇಸುವು ಗಲಿಲೆಯ ಪ್ರದೇಶದಲ್ಲಿರುವ ನಜರೇತಿನ ಊರಿನಿಂದ ಬಂದು ಆತನು ದೀಕ್ಷಾಸ್ಥಾನ ಪಡೆದುಕೊಂಡನು. When he was about to baptize, ಆತನು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕೆ ಮುಂಚೆ he came from Nazareth. ಆತನು ನಜರೇತಿನ ಪ್ರದೇಶದಿಂದ ಬಂದಿದ್ದಾರೆ. He came to John Baptist and he was baptized. ಅಲ್ಲಿ ದೀಕ್ಷಾಸ್ಥಾನ ಕೊಡುವಂತ ಯೋಹಾನನ ಸಂಗಡ ಬಂದು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿದ್ದಾನೆ. Hallelujah. Hallelujah. That's what his name called, Jesus of Nazareth. ಅದಕ್ಕಾಗಿ ಯೇಸುವಿನ ಹೆಸರು ನಜರೇತಿನ ಯೇಸು ಅಂತ ಕರೆಯುತ್ತಿದ್ರು. Amen. Amen. If I go anywhere, ಸಭಾಪಾಲಕರು ಎಲ್ಲಿಯಾದ್ರೂ ಹೋಗಿದ್ರೆ ಬೇರೆ ಊರಿಗೆ, they will call me as a Hatti Samuel. ಅವರೆಲ್ಲರೂ ಏನಂತಾರೆ ಅಂದ್ರೆ ಹಟ್ಟಿ ಸ್ಯಾಮ್ಯುಯಲ್ ಅಂತ ಕರೀತಾರೆ, ಹಟ್ಟಿ ಸ್ಯಾಮ್ ಅಂತ They ಕರೀತಾರೆ. call Jesus Christ Jesus of Nazareth. ಅದೇ ರೀತಿಯಲ್ಲಿ ಯೇಸುವನ್ನು ನಜರೇತಿನ ಯೇಸು ಅಂತ ಕರೆಯುತ್ತಿದ್ರು. I have an identity that Hatti Samuel. ಹಟ್ಟಿ ಸ್ಯಾಮ್ ಅಂತ ಒಂದು ಗುರುತಿಸುವಿಕೆ ಇದೆ ಸಭಾಪಾಲಕರಿಗೆ. As the same way Jesus Christ has an identity, Jesus of Nazareth. ಅದೇ ರೀತಿಯಲ್ಲಿ ಯೇಸುವಿನ ಕೂಡ ನಜರೇತಿನ ಯೇಸು ಅಂತ ಒಂದು ಗುರುತಿಸುವಿಕೆ ಬಂದಿದೆ. Luke 4th chapter 16th verse. ಲೂಕನ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, Jesus brought up in Nazareth. ಯೇಸುವು ನಜರೇತಿನ ಗ್ರಾಮದಲ್ಲಿ ಬೆಳೆದಿದ್ದಾರೆ. He grew up there. ಅಲ್ಲಿ ಬೆಳೆದಿದ್ದಾನೆ ಆತನು ನಜರೇತಿನಲ್ಲಿ. He lived there. ಅಲ್ಲಿ ನಿವಾಸ ಮಾಡಿದ್ದಾನೆ. That's what they are calling Jesus of Nazareth. ಅದಕ್ಕಾಗಿ ಯೇಸುವನ್ನು ಅವರು ನಜರೇತಿನ ಯೇಸು ಅಂತ ಕರೆಯುತ್ತಿದ್ರು. Hallelujah. Hallelujah. Luke 4th chapter 34th verse said, ಲೂಕನ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನ ಹೇಳುತ್ತದೆ, when Jesus Christ was casting out the demons, ಯೇಸುವು ದೆವ್ವಗಳನ್ನು ಓಡಿಸುತ್ತಿರುವಾಗ demons said to Jesus, ಆ ದೆವ್ವಗಳು ಯೇಸುವಿಗೆ ಹೇಳಿದೇನೆಂದ್ರೆ, thou art Jesus of Nazareth. ನೀನು ನಜರೇತಿನ ಯೇಸು ಅಂತ ಕೂಗಿದೆ. Demons identify Jesus Christ as a Jesus of Nazareth. ದೆವ್ವಗಳು ಕೂಡ ಯೇಸುವನ್ನು ನಜರೇತಿನ ಯೇಸು ಅಂತ ಗುರುತಿಸಿದ್ದಾರೆ. Hallelujah. Hallelujah. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? You must know what is the identity of Jesus Christ. ಯೇಸು ಕ್ರಿಸ್ತನ ಹೆಸರಲ್ಲಿ ಗುರುತಿಸುವಿಕೆಗಳು ನೀನು ಕೂಡ ತಿಳಿದುಕೊಳ್ಳಬೇಕು. Then only you can use the name of Jesus Christ of Nazareth and that will work. ಆವಾಗ ಮಾತ್ರ ಅರ್ಥ ಮಾಡಿಕೊಂಡು ಆ ಹೆಸರನ್ನು ನೀನು ಉಪಯೋಗಿಸುವಾಗ ಮಾತ್ರ ಕಾರ್ಯವಾಗುತ್ತದೆ. In Matthew 26 chapter 71st verse says, ಮತ್ತಾಯ ಸುವಾರ್ತೆ 26ನೇ ಅಧ್ಯಾಯ 71ನೇ ವಚನ ಹೇಳುತ್ತದೆ, when Jesus Christ was arrested, ಯೇಸು ಕ್ರಿಸ್ತನು ಸೆರೆಮನೆಗೆ ಹಿಡಿಯಲ್ಪಟ್ಟಿರುವಾಗ one of the maid saw Peter. ಒಬ್ಬ ಆಳುಗಾರಳು ಪೇತ್ರನನ್ನು ನೋಡಿದ್ದಾಳೆ. Said to Peter, ಪೇತ್ರನನ್ನು ನೋಡಿ ಹೇಳಿದೇನೆಂದ್ರೆ, this fellow also with Jesus of Nazareth. ಈ ವ್ಯಕ್ತಿ ಕೂಡ ನಜರೇತಿನ ಯೇಸುವಿನ ಸಂಗಡ ಇರುವಾತನು ಅಂತ ಹೇಳಿದಾಳೆ. That means she too also know that Jesus Christ as Jesus of Nazareth. ಆ ಆಳುಗಾರಳು ಕೂಡ ಯೇಸುವನ್ನು ನಜರೇತಿನ ಯೇಸು ಅಂತಾನೆ ಗುರುತಿಸಿದಾಳೆ. Hallelujah. Hallelujah. Mark 16 chapter 6 verse says, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 6 verse says, 6ನೇ ವಚನ ಹೇಳುತ್ತದೆ, when Jesus was resurrected from the dead, ಯೇಸುವು ಸತ್ತರುಳಿಂದ ಮೇಲಕ್ಕೆ ಎದ್ದಿರುವಾಗ
women went to the tomb of Jesus ಯೇಸುವಿನ ಸಮಾಧಿ ಹತ್ರ ಸ್ತ್ರೀಯರು ಹೋದರು to anoint Jesus' body with the perfume. ಯೇಸುವಿನ ಶರೀರವನ್ನು ಸುಗಂಧ ದ್ರವ್ಯಗಳಿಂದ ಅವರು ಅಭಿಷೇಕಿಸಬೇಕಂತ ಹೋದರು. That time angel said, ಆ ಸಮಯದಲ್ಲಿ ದೇವದೂತನು ಹೇಳಿದೇನೆಂದ್ರೆ, said to women, ಆ ಸ್ತ್ರೀಯರಿಗೆ ಹೇಳಿದೇನೆಂದ್ರೆ ದೇವದೂತನು, be not afraid, ಭಯಪಡಬೇಡ್ರಿ, ye seek Jesus of Nazareth. ನೀವು ನಜರೇತಿನ ಯೇಸುವನ್ನು ಹುಡುಕುತ್ತಿದ್ದೀರಿ ಅಂತ ಹೇಳಿದನು. Angel also recognized Jesus Christ as Jesus of Nazareth. ಆ ದೇವದೂತನು ಕೂಡ ಯೇಸುವನ್ನು ನಜರೇತಿನ ಯೇಸುವೆ ಹಾಗೇನೆ ಆತನು ನೋಡಿದ ಗುರುತಿಸಿದನು. Hallelujah. Hallelujah. As people are called how you wanted to be called, the same way angels also will say the same ಜನರು name. ನಿನ್ನನ್ನು ಏನಂತ ಕರೆಯುತ್ತಾರೋ ಆಗಲೇ ದೇವದೂತರು ಕೂಡ ನಿನ್ನನ್ನು ಕಂಡುಹಿಡಿಯುತ್ತವೆ ಆ ಹೆಸರಿನಲ್ಲಿ. At the time of Paul, ಪೌಲನ ಸಮಯದಲ್ಲಿ before his conversion, ಆತನು ಯೇಸು ಕರ್ತನಲ್ಲಿ ಬರುವುದಕ್ಕೆ ಮುಂಚೆ he was a Saul. ಆತನು ಸೌಲನಾಗಿದ್ದನು. He went to persecute the church. ಆತನು ಸಭೆಯನ್ನು ಹಿಂಸಿಸಲು ಹೋಗಿದನು. So according to Acts 9 chapter 4th verse says, ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 4th verse, 4ನೇ ವಚನದಲ್ಲಿ ನೋಡುವಾಗ Jesus Christ appeared to him. ಯೇಸುವು ಸೌಲನಕ್ಕೆ ಪೌಲನಾಗಿರುವಂತ ಸೌಲನಕ್ಕೆ ಪ್ರತ್ಯಕ್ಷಗೊಳಿಸಿಕೊಂಡನು. Jesus Christ said, Saul, Saul, why you are persecuting me? ಯೇಸುವು ಪೌಲನಿಗೆ ಹೇಳಿದನೆಂದ್ರೆ, ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸೆ ಮಾಡ್ತಾ ಇದ್ದೀ? How people are called, the same name Jesus also used. ಪೌಲನು ಮೊದಲು ಸೌಲ್ ಅಂತ ಹೇಗೆ ಅವರು ಕರೀತಾ ಇದ್ರು, ಯೇಸು ಕೂಡ ಪ್ರತ್ಯಕ್ಷವಾಗಿ ಸೌಲನಂತಾನೆ ಕರೆದಿದ್ದನು. So after conversion he changed his name into Paul. ಆದ ನಂತರ ಆತನ ಹೆಸರನ್ನು ಪೌಲನಾಗಿ ಆತನು ಮಾರ್ಪಡಿಸಿಕೊಂಡನು. He was traveling in sheep. ಆತನು ಹಡಗಿನಲ್ಲಿ ಹೋಗುತ್ತಾ ಇರುವಾಗ There was a storm raised against his ship. ಆತನ ಹಡಗಿಗೆ ಆತನ ನಾವಕ್ಕೆ ವಿರುದ್ಧವಾಗಿ ದೊಡ್ಡ ಬಿರುಗಾಳಿ ಬಂತು. All feared that they were going to die. ಎಲ್ಲರೂ ಕೂಡ ಆ ಸಮಯದಲ್ಲಿ ಮರಣಿಸುತ್ತಾರೇನೋ ಅಂತ ನಾವದಲ್ಲಿರುವವರೆಲ್ಲರೂ ಕೂಡ ಅಂಜಿದ್ದಾರೆ. Acts 27 chapter 24th verse said, ಅಪೊಸ್ತಲರ ಕೃತ್ಯಗಳು 27-24 ಹೇಳುತ್ತದೆ, angel of the Lord saying, fear not Paul. ಅವಾಗ ದೇವದೂತನು ಪ್ರತ್ಯಕ್ಷವಾಗಿ ಪೌಲನಿಗೆ ಹೇಳಿದೇನೆಂದ್ರೆ, ಭಯಪಡಬೇಡ ಪೌಲನೇ. So here he changed his name, even angel also calling him what he changed his ಈಗ name. ಪೌಲನು ಆತನ ಹೆಸರನ್ನು ಬದಲಾಯಿಸಿಕೊಂಡಿದ್ದಾನೆ. ಅದಕ್ಕಾಗಿ ಈಗ ದೇವದೂತನು ಕೂಡ ಬದಲಾಯಿಸಲ್ಪಟ್ಟಿರುವಂತಹ ಹೆಸರಿನಿಂದನೇ ಕರೆಯುತ್ತಿದ್ದಾನೆ. Hallelujah. Hallelujah. So like that, if we change our name, even angels also call that name only. ನೀನು ಹೆಸರುಗಳನ್ನು ಬದಲಾಯಿಸಿಕೊಂಡ್ರೆ ದೇವದೂತರು ಕೂಡ ಆ ಹೆಸರಲ್ಲೇ What ಕರೆಯುತ್ತಾರೆ. identity you are having, that only angels ನಿನಗೂ call. ಏನು ಗುರುತಿಸಬೇಕಿರುತ್ತದೋ ಆ ಗುರುತಿಸುವುದರಿಂದನೇ ದೇವದೂತರು What ಕರೆಯುತ್ತಾರೆ. Jesus Christ as an identity, Jesus of Nazareth, that only angel called. ಯೇಸು ಕ್ರಿಸ್ತನ ಗುರುತಿಸುವಿಕೆ ನಜರೇತಿನವನು ಅಂತ ಇರುವಾಗ ಆ ದೇವದೂತನು ಕೂಡ ನಜರೇತಿನ ಯೇಸು ಇಲ್ಲ ಅಂತ ಹೇಳಿದ್ದಾನೆ. Acts 22nd chapter 8th verse, ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, when Paul went through the Damascus to persecute the church, ಪೌಲನು ದೇವರನ್ನು ವಿಶ್ವಸಿಸುವುದಕ್ಕೆ ಮುಂಚೆ ದಮಸ್ಕು ಪ್ರದೇಶದಿಂದ ಆ ಒಂದು ಸಭೆಯನ್ನು ಹಿಂಸಿಸುವುದಕ್ಕೆ ಹೋಗುತ್ತಿರುವಾಗ Jesus appeared to him and said, ಯೇಸು ಆತನಿಗೆ ಪ್ರತ್ಯಕ್ಷಿಸಿ ಹೇಳಿದ್ದೇನೆಂದ್ರೆ, Saul, Saul, why you persecute me? ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸೆ ಮಾಡ್ತಾ ಇದೆ? He said, who art thou, Lord? ಆತನು ಹೇಳಿದ್ದೇನೆಂದ್ರೆ, ಪೌಲನು ಹೇಳಿದ್ದೇನೆಂದ್ರೆ, ಕರ್ತನೇ ನೀನು ಯಾರು ಅಂತ ಹೇಳಿದನು. Jesus said, I am Jesus of Nazareth. ಯೇಸುವು ನಾನು ನಜರೇತನಾದ ಯೇಸು ಅಂತ ಪರಿಚಯ ಮಾಡಿಕೊಂಡಿದ್ದನು. Hallelujah. Hallelujah. He himself introduced that I am Jesus of Nazareth. ಆತನೇ ತನ್ನನ್ನು ಹೇಗೆ ಪರಿಚಯ ಮಾಡಿಕೊಂಡಿದ್ದಾನಂದ್ರೆ, ನಾನು ನಜರೇತನೆಂಬ ಯೇಸು ಎಂದು. He identified himself as Jesus of Nazareth. ನಜರೇತನ ಯೇಸು ಅಂತ ಆತನು ಪರಿಚಯ ಮಾಡಿಕೊಂಡಿದ್ದಾನೆ. Amen. ಆಮೆನ್. That's what we must know, how to use the name of Jesus. It is a weapon. When we don't know how to use the name of Jesus Christ, that won't work. ಅದಕ್ಕಾಗಿ ನಾವು ಆ ಉಪಕರಣವು ಯೇಸುವಿನ ಹೆಸರು ಒಂದು ಉಪಕರಣವಾಗಿದೆ, ಸಾಧನವಾಗಿದೆ, ಅದನ್ನು ತಿಳಿದುಕೊಂಡಿಲ್ಲ ಅಂದ್ರೆ ನಾವು ಉಪಯೋಗಿಸಲು ಆಗೋದಿಲ್ಲ. Hallelujah. Hallelujah. Micah 4th chapter 5th verse says, ಮೀಕ 4ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, all people will walk in the name of their gods. ಅವರ ದೇವರಗಳ ಹೆಸರುಗಳಲ್ಲಿ ಎಲ್ಲಾ ಜನರು ನಡೆಯುತ್ತಿದ್ದಾರೆ. Now we have seen that everywhere people are walking in the name of their gods. ಈ ನಾವು ನೋಡ್ತೇವೆ ಈ ಲೋಕದಲ್ಲಿ ಎಲ್ಲರೂ ಕೂಡ ಅವರ ದೇವರಗಳ ಹೆಸರುಗಳು ಹಿಡ್ಕೊಂಡು ಅವರು ನಡೀತಾ ಇರ್ತಾರೆ, ಜೀವಿಸ್ತಾ ಇರ್ತಾರೆ. We too also as a name. ಅದಕ್ಕಾಗಿ ನಮಗೂ ಕೂಡ ಒಂದು ಹೆಸರು ಕೊಡಲ್ಪಟ್ಟಿದೆ. We have the name of Jesus of Nazareth. ನಮಗೆ ನಜರೇತಿನ ಯೇಸು ಕ್ರಿಸ್ತನೆಂಬ ಹೆಸರು ಕೊಡಲ್ಪಟ್ಟಿದೆ. Hallelujah.
we walk in the name of Jesus Christ of Nazareth. ನಾವು ಕೂಡ ನಜರೇತಿನ ಯೇಸುವಿನ ಹೆಸರಿನಲ್ಲಿ ನಾವು ನಡೆಯಬೇಕು. God wants us to walk in the name of the Lord Jesus Christ of Nazareth. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಡೆಯಬೇಕಂತ ದೇವರು ಬಯಸುತ್ತಿದ್ದಾನೆ ನಮ್ಮನ್ನು. That's what here Micah said, that in the end days everyone will walk in the name of their God. ಅದಕ್ಕಾಗಿ ಕೊನೆಯ ದಿವಸಗಳಲ್ಲಿ ಪ್ರತಿಯೊಬ್ಬರು ಅವರ ದೇವರುಗಳ ಹೆಸರುಗಳಲ್ಲಿ ಅವರು ನಡೆಯುತ್ತಾ ಇರ್ತಾರೆ ಅಂತ ಹೇಳಿದನು. We as a Christian must walk in the name of the Lord Jesus Christ of ನಾವು ಕೂಡ Nazareth. ಕ್ರೈಸ್ತವರಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಡೆಯಬೇಕು. Many people don't know why we have to walk in the name of the Lord Jesus Christ of ಬಹಳಷ್ಟು Nazareth. ಜನರಿಗೆ ಗೊತ್ತಿಲ್ಲ ಯಾಕೆ ಈ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಡೆಯಬೇಕೆಂದು. Philippians 2nd chapter 9th verse says, ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, God given Jesus a name which is above every name. ದೇವರು ಯೇಸುವಿಗೆ ಎಂತ ಹೆಸರು ಕೊಟ್ಟಿದ್ದಾನಂದ್ರೆ ಎಲ್ಲಾ ಹೆಸರುಗಳಕ್ಕಿಂತ ಮೇಲಾಗಿ ಇರುವಂತ ಹೆಸರಾಗಿ ಕೊಟ್ಟಿದ್ದಾನೆ. Jesus Christ's name is not ordinary name. ಯೇಸು ಕ್ರಿಸ್ತನ ಹೆಸರು ಸಾಧಾರಣವಾಗಿರುವಂತ ಹೆಸರಲ್ಲ. That name is above every name. ಆ ಹೆಸರು ಎಲ್ಲಾ ಹೆಸರುಗಳಕ್ಕಿಂತ ಉನ್ನತ ಮಟ್ಟದಲ್ಲಿರುವಂತ ಹೆಸರು. That's what degree passed in heaven. Jesus Christ's name is above every name. ಅದಕ್ಕಾಗಿ ತಂದೆಯಾದ ದೇವರು ಒಂದು ಪ್ರಕಟಣೆಯನ್ನು ಪ್ರಕಟಿಸಿದ್ದಾರೆ ಪರಲೋಕದಲ್ಲಿ. ಎಲ್ಲಾ ಹೆಸರುಗಳಿಗಿಂತ ಯೇಸುವಿನ ಹೆಸರು ದೊಡ್ಡದಾಗಿ ಇರುತ್ತದೆಂದು. In the 10th verse, 10ನೇ ವಚನದಲ್ಲಿ at the ನೋಡುವಾಗ, name of Jesus every knee should bow. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲಾ ಮೊಣಗಾಲು ಊರಬೇಕು. That's what you must know, how the name of Jesus Christ has to be used. ಅದಕ್ಕಾಗಿ ನಾವು ತಿಳಿದುಕೊಳ್ಳಬೇಕು ಯಾವ ರೀತಿಯಲ್ಲಿ ಹೇಗೆ ನಾವು ಈ ಹೆಸರನ್ನು ಉಪಯೋಗಿಸಬೇಕೆಂದು. Because at the name of Jesus every knee should bow. ಯಾಕಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲಾ ಮೊಣಕಾಲು ಊರಬೇಕು. Of the things in heaven, ಪರಲೋಕದಲ್ಲಿರುವಂತ ವಿಷಯಗಳಾಗಿರಬಹುದು, of the things in earth, ಭೂಮಿ ಮೇಲೆ ಇರುವಂತ ವಿಷಯಗಳಾಗಿರಬಹುದು, and the things under the earth, ಭೂಮಿ ಒಳಗೆ ಇರುವಂತ ವಿಷಯಗಳಾಗಿರಬಹುದು, that has to bow. ಅವೆಲ್ಲವೂ ಕೂಡ ವಿಷಯಗಳು ಯೇಸು ಕ್ರಿಸ್ತನ ಹೆಸರಿಗೆ ಬೊಗ್ಗಬೇಕು. Hallelujah. ಹಲ್ಲೆಲೂಯಾ. Here name refers as authority. ಇಲ್ಲಿ ಹೆಸರು ಅಧಿಕಾರವನ್ನು ತೋರಿಸ್ತಾ ಇದೆ. At the name of Jesus Christ of Nazareth, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ every knee should bow. ಎಲ್ಲಾ ಮೊಣಗಾಲು ಊರಬೇಕು. Every power has to bow. ಎಲ್ಲಾ ಶಕ್ತಿಗಳು ಬೊಗ್ಗಬೇಕು. Every person has to respond. ಎಲ್ಲಾ ವ್ಯಕ್ತಿಗಳು ಪ್ರತಿಕ್ರಿಯೆ ತೋರಿಸಬೇಕು. All the nature will respond. ಎಲ್ಲಾ ಸೃಷ್ಟಿ ಕೂಡ ಪ್ರತಿಕ್ರಿಯೆ ತೋರಿಸಬೇಕು. God exalted the name of Jesus is above every name. ದೇವರು ಯೇಸು ಕ್ರಿಸ್ತನ ಹೆಸರನ್ನು ಎಲ್ಲಾ ನಾಮಗಳಕ್ಕಿಂತ ಮೇಲಾಗಿ ಉನ್ನತವಾಗಿ ಇಟ್ಟಿದ್ದಾನೆ. Hallelujah. ಹಲ್ಲೆಲೂಯಾ. Matthew 28 chapter 18th verse said, ಮತ್ತಾಯ ಸುವಾರ್ತ 28ನೇ ಅಧ್ಯಾಯ 18ನೇ ವಚನ ಹೇಳುತ್ತದೆ, Jesus said, ಯೇಸು ಹೇಳಿದ್ದಾರೆ, all power given unto me in heaven and in earth. ಎಲ್ಲಾ ಅಧಿಕಾರವು ಪರಲೋಕದಲ್ಲಿ ಭೂಮಿ ಮೇಲೆ ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳಿದನು. Hallelujah. ಹಲ್ಲೆಲೂಯಾ. God has given all power to Jesus. ದೇವರು ಎಲ್ಲಾ ಶಕ್ತಿಯನ್ನು ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದಾನೆ. In heaven, in earth. ಪರಲೋಕದಲ್ಲಾಗಿರಬಹುದು, ಭೂಮಿ ಮೇಲಾಗಿರಬಹುದು. Hallelujah. ಹಲ್ಲೆಲೂಯಾ. Jesus Christ declared all power given unto me in heaven and in earth. ಯೇಸುವೆ ಇಲ್ಲಿ ಪ್ರಕಟಿಸುತ್ತಿದ್ದಾನೆ, ಎಲ್ಲಾ ಅಧಿಕಾರವು ಪರಲೋಕದಲ್ಲಿ ಭೂಮಿ ಮೇಲೆ ಕೆಳಗ ನನಗೆ ಕೊಡಲ್ಪಟ್ಟಿದೆ ಎಂದು. Up to now nobody declared that all power given unto me in heaven and earth. Nobody declared. ಇಷ್ಟುವರೆಗೆ ಯಾರು ಕೂಡ ಪರಲೋಕದಲ್ಲಿ ಭೂಮಿ ಮೇಲೆ ನನಗೆ ಅಧಿಕಾರ ಕೊಡಲ್ಪಟ್ಟಿದೆ ಅಂತ ಯಾರು ಹೇಳಿಲ್ಲ. No president declared. ಯಾವುದೇ ಅಧ್ಯಕ್ಷನು ಈ ಮಾತು ಹೇಳಿಲ್ಲ. No leader declared like that. ಯಾವ ನಾಯಕನು ಕೂಡ ಈ ರೀತಿಯಲ್ಲಿ ಹೇಳಿಲ್ಲ. But Jesus said, all power given unto me in heaven and earth. ಆದರೆ ಯೇಸು ಹೇಳಿದ್ದು ಎಲ್ಲಾ ಅಧಿಕಾರವು ಪರಲೋಕದಲ್ಲಿ ಭೂಮಿ ಮೇಲೆ ನನಗೆ ಕೊಡಲ್ಪಟ್ಟಿದೆ ಎಂದು. What Jesus said, if that is true, ಯೇಸು ಹೇಳಿದ್ದು ಸತ್ಯವಾದರೆ that will work in the name of Jesus. ಆ ಹೆಸರಿನಲ್ಲಿ ಆ ವಿಷಯಗಳು ನಡೆಯುತ್ತವೆ, ಕೆಲಸ ಮಾಡುತ್ತವೆ. Hallelujah. ಹಲ್ಲೆಲೂಯಾ. But what you are doing with it? ಆದರೆ ಈ ಹೆಸರಿನಿಂದ ನೀನು ಏನು ಮಾಡ್ತಾ ಇದೆ? Amen. ಆಮೆನ್. Matthew 28 chapter 19th verse said, ಮತ್ತಾಯ ಸುವಾರ್ತ 28ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ, Jesus said, go ye therefore, ಅದಕ್ಕಾಗಿ ಯೇಸು ಹೇಳಿದ್ದಾನೆ, ನೀವು ಹೋಗಿರಿ ಎಂದು. teach all nations. ಎಲ್ಲಾ ದೇಶಗಳಲ್ಲಿ ನೀವು ಬೋಧಿಸಿರಿ. That means on the base of authority in his name. ಆತನ ಹೆಸರಿನಲ್ಲಿರುವಂತಹ ಅಧಿಕಾರದಿಂದ ನಮಗೂ ಹೇಳ್ತಾ ಇದ್ದಾನೆ, ಹೋಗಿ ಎಲ್ಲಾ ದೇಶಗಳಲ್ಲಿ ನೀವು ಬೋಧಿಸಿರೆಂದು. Amen. ಆಮೆನ್. That's what Jesus before his ascending is said to disciples. ಆತನು ಯೇಸುವು
ಆರೋಹಣನಾಗಿ ಹೋಗುವುದಕ್ಕೆ ಮುಂಚೆ ತನ್ನ ಶಿಷ್ಯರು ಕೇಳಿದ್ದೇನೆಂದರೆ ಯೇಸು Mark 16 chapter 17th verse. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನವು, In my name cast out the devils. ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸಿರಿ. Amen. ಆಮೆನ್. Hallelujah. ಹಲ್ಲೆಲೂಯಾ. We have to use the name of Jesus Christ to cast out the devil. ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಿ ದೆವ್ವಗಳನ್ನು ಓಡಿಸಬೇಕು. Problem is the devil. ಸಮಸ್ಯೆ ದೆವ್ವವೇ. Fear is the devil. ಭಯವನ್ನುವುದು ಒಂದು ದೆವ್ವವು. Sickness is the devil. ಅನಾರೋಗ್ಯವನ್ನುವಂತ ದೆವ್ವವು. Virus is the devil. ವೈರಸ್ ಒಂದು ದೆವ್ವವು. Poverty is the devil. ಆ ಒಂದು ಬಡತನ ಒಂದು ದೆವ್ವವಾಗಿದೆ. If you want to cast out the devil, ನೀನು ಆ ದೆವ್ವವನ್ನು ಓಡಿಸಬೇಕಂದ್ರೆ Jesus said, in my name cast out the devil. ಯೇಸು ಹೇಳಿತು, ನನ್ನ ಹೆಸರನ್ನು ಉಪಯೋಗಿಸಿ ಆ ದೆವ್ವವನ್ನು ಓಡಿಸೆಂದು. Amen. ಆಮೆನ್. Hallelujah. ಹಲ್ಲೆಲೂಯಾ. In the name of Jesus Christ of Nazareth, if you cast out the devil, that will respond and will be casted out. ನೀನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ದೆವ್ವವನ್ನು ಓಡಿಸುವಾಗ ಅದು ಖಚಿತವಾಗಿ ಪ್ರತಿಕ್ರಿಯೆ ತೋರಿಸಿ ಬಿಟ್ಟು ಹೋಗುತ್ತದೆ. Don't pray, oh in Jesus name I cast out the devil. In Jesus name. ಯೇಸುವಿನಲ್ಲಿ ನಾನು In Jesus name many Jesus are there. Nobody will respond. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಲ್ಲ. In the name of Jesus Christ of Nazareth, particularly ಕರ್ತನಾದ Jesus Christ of Nazareth, you have to use. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಂತ ನೀನು ಉಪಯೋಗಿಸಬೇಕು. Hallelujah. ಹಲ್ಲೆಲೂಯಾ. That's what Peter said in Acts 3rd chapter 6th verse. ಅದಕ್ಕಾಗಿ ಪೇತ್ರನು ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 6ನೇ ವಚನದಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ, When lame man was begging near the temple, ಆ ಒಂದು ದೇವಾಲಯದ ಹತ್ತಿರ ಒಬ್ಬ ಭಿಕ್ಷಕನು ಕುಂಟನು ಆತನು ಭಿಕ್ಷೆ ಬೇಡಿಕೊಳ್ಳುತ್ತಿದ್ದನು. he asked alms to Peter. ಪೇತ್ರನು ಹಣಕ್ಕಾಗಿ ಕೇಳಿದನು. Peter said, I don't have money. ಧರ್ಮ ಮಾಡೆ ಅಂತ ಪೇತ್ರನು ಕೇಳಿದನು. ಪೇತ್ರನಂದ್ರೆ ನನ್ನ ಹತ್ರ ಹಣವಿಲ್ಲ. What I have I give to you. ನನಗೇನಿದೋ ಅದೇ ನಿನಗೆ ಕೊಡ್ತೀನಿ. In the name of Jesus Christ of Nazareth, rise up and walk. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಎದ್ದು ನಡಿ ಅಂತ ಹೇಳಿದನು. What the name here used Peter? ಇಲ್ಲಿ ಯಾವ ಹೆಸರು ಪೇತ್ರನಲ್ಲಿ ಉಪಯೋಗಿಸಿದ್ದಾರೆ? He never said in Jesus name rise up and walk. ಯೇಸುವಿನ ಹೆಸರಿನಲ್ಲಿ ಎದ್ದು ನಡಿ ಅಂತ ಹೇಳಿಲ್ಲ. He particularly mentioned in the name of Jesus Christ of Nazareth rise up and walk. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಎದ್ದು ನಡಿ ಅಂತ ಹೇಳಿದನು. Hallelujah. ಹಲ್ಲೆಲೂಯಾ. Peter demanded through that name that man has to rise up and walk. ಪೇತ್ರನು ಆ ಕುಂಟನಿಗೆ ಆಜ್ಞಾಪಿಸಿ ಡಿಮ್ಯಾಂಡ್ ಮಾಡಿದಾನೆ, ಎದ್ದು ನಡಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಂದು. He raised and walked. ಆತನು ಎದ್ದು ನಡೆದಿದ್ದಾನೆ. This is not prayer. ಇದು ಪ್ರಾರ್ಥನೆ ಅಲ್ಲ. This is demanding in the name of Jesus Christ of Nazareth to rise up and walk. ಈ ಒಂದು ವಿಷಯವೇನೆಂದ್ರೆ ಪರಿಸ್ಥಿತಿಗಳನ್ನು ನೋಡಿ ಡಿಮ್ಯಾಂಡ್ ಮಾಡಿ ಆ ಪರಿಸ್ಥಿತಿಗಳು ಎದ್ದು ನಡೆಯುವಂತೆ ವಿಷಯಗಳನ್ನು ಹೇಳುವುದು. This is not the prayer. ಇದು ಪ್ರಾರ್ಥನೆ ಅಲ್ಲ. This is using the name of Jesus Christ of Nazareth. ಇದು ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸುವಂತ ಒಂದು ವಿಧಾನವಾಗಿದೆ. As an instrument. ಅದು ಪರಿಕರವಾಗಿದೆ. That instrument given to us. ಆ ಒಂದು ಉಪಕರಣವು ನಮಗೆ ಕೊಡಲ್ಪಟ್ಟಿದೆ. That what Jesus said in my name. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ನನ್ನ ಹೆಸರಿನಲ್ಲಿ. Hallelujah. ಹಲ್ಲೆಲೂಯಾ. Church, you must know what God invested in the name of Jesus Christ of Nazareth. ನಾವು ಸಭೆಯಾಗಿ ತಿಳಿದುಕೊಳ್ಳಬೇಕು, ನಜರೇತಿನ ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರು ಏನೇನೇ ಅಲ್ಲಿ ಕೊಟ್ಟಿದ್ದಾನೆ ಇಟ್ಟಿದ್ದಾನೆ ಎಂದು. All his power invested in that. ಆ ಎಲ್ಲಾ ದೇವರ ಶಕ್ತಿ ಆ ಹೆಸರಿನಲ್ಲಿ ಕೊಡಲ್ಪಟ್ಟಿದೆ. All his identity, all his character invested in that. ದೇವರ ಗುಣವು, ದೇವರ ಗುರುತಿಸುವಿಕೆ ಎಲ್ಲವೂ ಕೂಡ ಯೇಸುವಿನ ಹೆಸರಿನಲ್ಲಿ ಬಚ್ಚಿಸಲ್ಪಟ್ಟಿದೆ. Use the name of Jesus Christ of Nazareth as instrument. ಯಾವ ಒಂದು ಉಪಕರಣವಾಗಿ ಕರ್ತನಾದ ಯೇಸು ಕ್ರಿಸ್ತನ ನಜರೇತನಾದ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸು. Use the name of Jesus Christ as a key to unlock any door. ಯಾವುದೇ ಬಾಗಿಲುಗಳನ್ನು ತೆರೆಯುವುದಕ್ಕಾಗಿ ಈ ಯೇಸು ಕ್ರಿಸ್ತನ ಹೆಸರನ್ನು ನೀನು ಉಪಯೋಗಿಸಬಹುದು. Hallelujah. Hallelujah. Whatever you want, you take it in the name of Jesus Christ of Nazareth. ನಿನಗೆ ಬೇಕಾಗಿರುವಂತ ವಿಷಯಗಳನ್ನು ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪಡೆದುಕೋ. Hallelujah. Hallelujah. That name has a power ಆ ಹೆಸರಿಗೆ to receive anything in this ಶಕ್ತಿ world. ಇದೆ ಈ ಲೋಕದಲ್ಲಿ ಏನಾದರೂ ಪಡೆದುಕೊಳ್ಳಲು. Many think that when they healed some sick person, ಬಹಳಷ್ಟು ಜನ ಯೋಚಿಸ್ತಾರೆ, ಅವರು ಯಾರಾದ್ರೂ ಗುಣಪಡಿಸಿದಾಗ, ಯಾರನ್ನಾದ್ರೂ ಗುಣಪಡಿಸಿದಾಗ, when they cast out the devil, ದೆವ್ವವನ್ನು ಓಡಿಸಿದಾಗ,
They think that they only cast it out. ಅವರೇ ಗುಣಪಡಿಸಿದಂಗ ಅವರೇ ದೇವನು ಓಡಿಸಿದಂಗ ಅನ್ಕೊಂತಾರೆ. Their talk is like that. ಆ ರೀತಿಯಲ್ಲಿ ಇರ್ತದೆ ಅವರ ಮಾತುಗಳು. Their move, their behavior like that. ಆ ರೀತಿಯಲ್ಲಿ ಅವರು ಪ್ರವರ್ತಿಸ್ತಾ ಇರ್ತಾರೆ. But I tell you, God invested all His power in the name of the Lord Jesus Christ of Nazareth. ಆದರೆ ದೇವರು ಆತನ ಎಲ್ಲಾ ಶಕ್ತಿಯನ್ನು ಆತನ ಹೆಸರಿನಲ್ಲಿ ಇಟ್ಟಿದ್ದಾನೆ. ಅದನ್ನು ನೀನು ಉಪಯೋಗಿಸಿದೆಯಾ? If any born again believer use the name of Jesus Christ of Nazareth, they will get results. ಯಾರೇ ತಿರುಗಿ ಜನ್ಮಿಸಿರುವಂತ ವ್ಯಕ್ತಿ ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನು ನೀವು ಉಪಯೋಗಿಸುವಾಗ ನೀನು ಫಲಿತಾಂಶವನ್ನು ನೋಡ್ತೀಯಾ? Many not understood this. ಬಹಳ ಜನಕ್ಕೆ ಇದು ಅರ್ಥವಾಗಲಿಲ್ಲ. How many use that name of Jesus Christ of Nazareth? ಎಷ್ಟು ಜನರು ಆ ಹೆಸರನ್ನು ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಬೇಕಂತಿದ್ದಾರೆ? How many using the proper way? ಯಾರು ಎಷ್ಟು ಜನ ಸರಿಯಾದ ಮಾರ್ಗದಲ್ಲಿ ಅವರು ಉಪಯೋಗಿಸುತ್ತಿದ್ದಾರೆ? If you don't use the name of Jesus Christ in a proper way, ಸರಿಯಾದ ದೇವರಿಟ್ಟಿರುವಂತಹ ಒಂದು ಮಾರ್ಗದಲ್ಲಿ ನೀನು ಆ ಹೆಸರನ್ನು ಉಪಯೋಗಿಸದೇ ಇದ್ರೆ you don't get results. ನಿನಗೆ ಫಲಿತಾಂಶವು ಸಿಗುವುದಿಲ್ಲ. Hallelujah. ಹಲ್ಲೆಲೂಯಾ. Jesus Christ seated high above all government and all authority. ಯೇಸು ಕ್ರಿಸ್ತನು ಎಲ್ಲಾ ಸರ್ಕಾರಗಳಕ್ಕಿಂತ ಎಲ್ಲಾ ಅಧಿಕಾರಗಳಕ್ಕಿಂತ ಉನ್ನತ ಮಟ್ಟದಲ್ಲಿ ಆತನು ಕೂತುಕೊಂಡಿದ್ದಾನೆ. Now he is seated on the throne of God. ಈಗ ದೇವರ ಸಿಂಹಾಸನದ ಮೇಲೆ ಆತನು ಕೂತುಕೊಂಡಿದ್ದಾನೆ. His government is above all government. ಆತನ ಒಂದು ಸರ್ಕಾರ ಎಲ್ಲಾ ಕಾಣಿಸುವಂತ ಸರ್ಕಾರಗಳಕ್ಕಂತೆ ಉನ್ನತ His ಮಟ್ಟದಲ್ಲಿರುವಂತ authority is above all authority. ಎಲ್ಲಾ ಕಾಣಿಸುವಂತ ಅಧಿಕಾರಿಗಳಕ್ಕಿಂತ ಆತನ ಅಧಿಕಾರವು ದೊಡ್ಡದು, ಉನ್ನತವಾಗಿದ್ದು. Every son of God must know that. ಎಲ್ಲಾ ದೇವಕುಮಾರನಾಗಿರುವಂತ ವಿಶ್ವಾಸಿಗಳ ತಿಳಿದುಕೊಳ್ಳಬೇಕು. He has to understand what authority you are having in the name of Jesus Christ of ನೀನು Nazareth. ದೇವರ ಮಗನಾಗಿ ನಿನಗೆ ಏನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಧಿಕಾರವಿದೋ ನೀನು ತಿಳಿದುಕೊಳ್ಳಬೇಕು. If your mind is not understand, ನಿನ್ನ ಮನಸ್ಸು ಅರ್ಥ ಮಾಡಿಕೊಳ್ಳದೇ ಇದ್ರೆ ಈ ವಿಷಯವನ್ನು you will suffer. ನೀನು ಕಷ್ಟಪಡ್ತಾ ಇರ್ತೀಯ. Micah 6th chapter 9th word says, ಮೀಕ 6ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, the man of wisdom shall see in thy name. ಜ್ಞಾನವುಳ್ಳವನು ನಿನ್ನ ಹೆಸರಿನಲ್ಲಿರುವಂತ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. Hallelujah. ಹಲ್ಲೆಲೂಯಾ. In thy name the man of wisdom will manifest. ನಿನ್ನ ಹೆಸರಿನಲ್ಲಿ ಮನುಷ್ಯನ ಜ್ಞಾನವು ಪ್ರತ್ಯಕ್ಷಿಸಲ್ಪಡುತ್ತದೆ. Hallelujah. ಹಲ್ಲೆಲೂಯಾ. All God's wisdom will manifest in the name of Lord Jesus Christ of Nazareth. ಎಲ್ಲಾ ಮನುಷ್ಯರ ಜ್ಞಾನವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಲ್ಲಿ ಪ್ರತ್ಯಕ್ಷಿಸಲ್ಪಡುತ್ತದೆ. All his power and authority manifest. ಎಲ್ಲ ಆತನ ಅಧಿಕಾರವು ಆತನ ಶಕ್ತಿ ಕಾಣಿಸಲ್ಪಡುತ್ತದೆ. I tell you, no wicked person can understand this. ಕೆಟ್ಟವನು ಈ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. Only wise can understand. ಬರೇ ಜ್ಞಾನವುಳ್ಳವರು ಮಾತ್ರ ಅರ್ಥ ಮಾಡಿಕೊಳ್ಳಲು ಆಗುತ್ತದೆ. Hallelujah. Hallelujah. You must take the revelation knowledge. ನೀನು ಪ್ರಕಟನ ಒಂದು ತಿಳುವಳಿಕೆ ನೀನು ಪಡೆದುಕೊಳ್ಳಬೇಕು. The name of Jesus Christ of Nazareth given to us. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರು ನಿನಗೆ ಕೊಡಲ್ಪಟ್ಟಿದೆ. This is the biggest authority. ಇದು ಬಹಳ ಉನ್ನತವಾಗಿರುವಂತ ಅಧಿಕಾರವು. Mark 16 chapter 17th word says, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, these signs shall follow those who believe. ಈ ಒಂದು ಸೂಚಕ ಕಾರ್ಯಗಳು ನಂಬುವವನಿಂದ ಆಗುತ್ತವೆ. That means ಅದರ ಅರ್ಥ any born again believer can use this name. ಯಾವುದೇ ತಿರುಗಿ ಜನ್ಮಿಸಿರುವಂತ ವಿಶ್ವಾಸಿ ಈ ಅಧಿಕಾರವನ್ನು ಹೆಸರನ್ನು ಉಪಯೋಗಿಸಿ ಅಧಿಕಾರವನ್ನು ಉಪಯೋಗಿಸಬಹುದು. There is a power in it. ಅದರಲ್ಲಿ ಶಕ್ತಿ ಇದೆ. Church use that name of the Lord Jesus Christ of Nazareth. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸು. Colossians 3rd chapter 17th verse. ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ. Here Paul said to the church of Colossae, ಇಲ್ಲಿ ಕೊಲೊಸ್ಸೆ ಸಭೆಗೆ ಪೌಲನು ಹೇಳಿದ್ದೇನೆಂದ್ರೆ, whatsoever you do in word deed, ನೀವು ಮಾಡುವಂತ ವಿಷಯಗಳಾಗಿರಬಹುದು, ಹೇಳುವಂತ ವಿಷಯಗಳಾಗಿರಬಹುದು, ಯಾವುದೇ do it in the name of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಿರಿ ಅಂತ ಹೇಳಿದ್ದಾರೆ. There Peter mentioned in the name of Jesus Christ of Nazareth. ಅಲ್ಲಿ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಂತ ಪೇತ್ರನು ಉಪಯೋಗಿಸಿದ್ದಾನೆ. Here some more thing to added, Lord. ಇಲ್ಲಿ ಪೌಲನು ಕರ್ತನಾಗಿರುವ ಯೇಸು ಕ್ರಿಸ್ತನ ಅಂತ ಹೇಳ್ತಾ ಇದ್ದಾರೆ. Hallelujah. ಹಲ್ಲೆಲೂಯಾ. So what we must use? ಅದಕ್ಕಾಗಿ ನಾವೇನು ಉಪಯೋಗಿಸಬೇಕು? In the name of the Lord Jesus Christ of Nazareth. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಂತ ಉಪಯೋಗಿಸಬೇಕು. When you practice it, when you
pronounced it, there is a power. ನೀನು That power of Jesus Christ will ಇದನ್ನ ಅರ್ಥ manifest. ಮಾಡಿಕೊಂಡು ಹಿಂಬಾಲಿಸುತ್ತಾ ಪ್ರಾಕ್ಟೀಸ್ ಮಾಡ್ತಾ ಉಪಯೋಗಿಸುವಾಗ ನೀನು ಉಚ್ಚರಿಸುವಾಗ ಅಲ್ಲಿ ಶಕ್ತಿ ನೋಡ್ತೀಯಾ. Use a particular name. ಆ ಖಚಿತವಾಗಿರುವಂತ ಆ ಯೇಸುವಿನ ಹೆಸರಿಗೆ ಇರುವಂತ ವಿಷಯಗಳು ನೀನು ಉಪಯೋಗಿಸು. Don't use general in Jesus name. ಏನೋ ಸುಮ್ಮನೆ ಯೇಸು ಅಂತ ಯಾವ್ದೋ ಎಲ್ಲರಂಗ ಹಾಗೆ ನೀನು Many ಉಪಯೋಗಿಸಬೇಡ. people pray in Jesus name be healed, in Jesus name, Yes. in Jesus name. ಸಾಧಾರಣವಾಗಿ ಎಲ್ಲ ಯೇಸುಗಳಲ್ಲೇ ಒಬ್ಬ ಯೇಸು ಹಾಗೆ ಯೇಸುವಿನ ಹೆಸರಿನಲ್ಲಿ ಅಂತ ಅರ್ಥ ಮಾಡ್ಕೊಳ್ಳದೆ ಹೇಳ್ತಾ ಇರ್ತಾರೆ. That will not work. ಆ ರೀತಿಯಲ್ಲಿ ಕಾರ್ಯವಾಗುವುದಿಲ್ಲ. Hallelujah. ಹಲ್ಲೆಲೂಯಾ. Particularly how Peter, Paul used, like that we must use. ಪೌಲನು ಪೇತ್ರನು ಹೇಗೆ ಅವರು ಪ್ರಕಟಣೆ ಹೊಂದಿಕೊಂಡು ಉಪಯೋಗಿಸಿದಾರೋ ನಾವು ಕೂಡ ಹಂಗೆ ಉಪಯೋಗಿಸಬೇಕು. Hallelujah. ಹಲ್ಲೆಲೂಯಾ. So he gave us legal right. ಆತನು ಯೇಸು ನಮಗೆ ನ್ಯಾಯಬದ್ಧವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ. When Jesus Christ said in my name, ಯೇಸು you ನನ್ನ cast out the devil, ನನ್ನ ಹೆಸರಿನಲ್ಲಿ ನೀವು ದೆವ್ವಗಳನ್ನು ಓಡಿಸ್ತೀರಿ ಅಂತ ಹೇಳಿರುವಾಗ he gave us legal right ನಮಗೆ ಒಂದು ನ್ಯಾಯಬದ್ಧವಾಗಿರುವಂತ ಅಧಿಕಾರವನ್ನು ಉಪಯೋಗಿಸುವಂತೆ ಆತನು ಕೊಟ್ಟಿದ್ದಾನೆ. to act in his state, to use his name. ಆತನ ಸ್ಥಾನದಲ್ಲಿ ಇದ್ದುಕೊಂಡು ಆತನ ಹೆಸರನ್ನು ಉಪಯೋಗಿಸುವಂತೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. Hallelujah. ಹಲ್ಲೆಲೂಯಾ. 1 Corinthians, ಮೊದಲನೇ ಕೊರಂತಿ 1st chapter 22nd verse. ಮೊದಲನೇ ಅಧ್ಯಾಯ 22ನೇ ವಚನ ಹೇಳುತ್ತದೆ, All wisdom of God is in Christ. ಎಲ್ಲಾ ದೇವರ ಜ್ಞಾನವು ಕ್ರಿಸ್ತನಲ್ಲಿ ಗುಪ್ತವಾಗಿದೆ. Understand what is in that name. ಆ ಹೆಸರಿನಲ್ಲಿ ಏನಿದೋ ನೀವು ಅರ್ಥ ಮಾಡಿಕೊಳ್ಳ್ರಿ. All wisdom of God ಎಲ್ಲಾ ದೇವರ is ಜ್ಞಾನವು in Christ. ಕ್ರಿಸ್ತನಲ್ಲಿ ಇಟ್ಟಿದ್ದಾರೆ. Colossians 2nd chapter 1st verse says, ಕೊಲಸ್ಸಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, all treasures of wisdom and knowledge are deposited in Christ. ಎಲ್ಲಾ ಜ್ಞಾನ ಸಂಪತ್ತು ಮತ್ತೆ ತಿಳುವಳಿಕೆ ವಿಷಯಗಳೆಲ್ಲ ಕೂಡ ಕ್ರಿಸ್ತನಲ್ಲಿ ದೇವರಿಟ್ಟಿದ್ದಾರೆ. So that's what you have to use the name of Jesus Christ of Nazareth. ಅದಕ್ಕಾಗಿ ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರು ನೀನು ಉಪಯೋಗಿಸಬೇಕು. Many they never understand Christianity. ಬಹಳಷ್ಟು ಜನರಿಗೆ ಕ್ರೈಸ್ತತ್ವ ಅಂದ್ರೆ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. Many praise only Lord help me, Lord help me, Lord help me, I am suffering, Lord help ಬಹಳಷ್ಟು me. ಜನರು ನಾನು ಕಷ್ಟಪಡ್ತಾ ಇದ್ದೆಪ್ಪ ಸಹಾಯ ಮಾಡು, ಕಷ್ಟಪಡ್ತಾ ಇದೆ ಸಹಾಯ ಮಾಡು ಅಂತ ಹೇಳ್ತಾರೆ. Lord heal me, ನನಗೆ ಗುಣಪಡಿಸು, Lord prosper me, ಅಭಿವೃದ್ಧಿಗೊಳಿಸು, Lord please help me. ಕರ್ತನೇ ದಯವಿಟ್ಟು ಸಹಾಯ ಮಾಡು. I tell you that will not work. ನಾನು ಹೇಳ್ತಾ ಇದ್ದೆ ಅದು ಕಾರ್ಯವಾಗುವುದಿಲ್ಲ. You must know how to use the name of Jesus, then only that will work. ನೀನು ತಿಳಿದುಕೊಳ್ಳಬೇಕು ಯೇಸು ಕ್ರಿಸ್ತನ ಹೆಸರನ್ನು ಹೇಗೆ ಉಪಯೋಗಿಸಬೇಕು, ಅವಾಗೆ ಅದು ಕಾರ್ಯವಾಗುತ್ತದೆ. Hallelujah. ಹಲ್ಲೆಲೂಯಾ. Say after me. ನನ್ನ ಹಿಂದೆ ಹೇಳ್ರಿ, In the name of the Lord Jesus Christ of Nazareth, ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ I don't fail in my life. ನನ್ನ ಜೀವನದಲ್ಲಿ ನಾನು ಸೋತು ಹೋಗುವುದಿಲ್ಲ. In the name of the Lord Jesus Christ of Nazareth, ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ I am always excellent. ನಾನು ಯಾವಾಗಲೂ ಕೂಡ ಉನ್ನತಕ್ಕೆ ಸೇರಿಸಲ್ಪಟ್ಟಿರುವಂತ ವ್ಯಕ್ತಿ. Amen. ಆಮೆನ್. You have to use the name of Jesus Christ like this. ಈ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ನೀನು ಉಪಯೋಗಿಸಬೇಕು. Jesus Christ is the Lord of heaven and earth. ಯೇಸು ಕ್ರಿಸ್ತನು ಪರಲೋಕಕ್ಕೆ ಭೂಮಿಗೆ ಒಡೆಯನು, ಕರ್ತನು. So use the name of the Lord Jesus Christ. ಅದಕ್ಕಾಗಿ ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸು. Use the name of the Lord Jesus Christ of Nazareth in your skills to be successful. ನಿನ್ನ ಒಂದು ತಲಾಂತಗಳಾಗಲಿ ನೈಪುಣ್ಯತೆಗಳು ಏನೇನು ಇದೋ ಅವೆಲ್ಲ ಕೂಡ ಸಫಲತೆ ಹೊಂದಬೇಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನು ನೀನು ಉಪಯೋಗಿಸು. That means ಅದರ ಅರ್ಥ when you sing a song, ನೀನು ಒಂದು ಹಾಡು ಹಾಡುವಾಗ in the name of the Lord Jesus Christ of Nazareth I sing, then you sing that with the ಕರ್ತನಾದ power of ನಜರೇತಿನ Christ. ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ಹಾಡುತ್ತೇನೆ ಅಂತ ಹೇಳಿ ಆಗ ಹಾಡು. If you are an instrument player, ಒಂದು ವೇಳೆ ನೀನು ವಾದ್ಯಗಳನ್ನು ಬಾರಿಸುವಂತ ವ್ಯಕ್ತಿ ಆದ್ರೆ say that before you play music in the name of the Lord Jesus Christ of Nazareth I play music. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಈ ಒಂದು ಇನ್ಸ್ಟ್ರೂಮೆಂಟ್ ಬಾರಿಸುತ್ತೇನೆ ಅಂತ ಹೇಳು. If you are a preacher, ನೀನು ಬೋಧಕನಾದರೆ say that in the name of the Lord Jesus Christ of Nazareth I preach the word of God. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಾಕ್ಯವನ್ನು ಬೋಧಿಸುತ್ತೇನೆ ಅಂತ ಹೇಳು. All wisdom of Christ manifests. ಎಲ್ಲಾ ದೇವರ ಕ್ರಿಸ್ತನಲ್ಲಿ ಇಟ್ಟಿರುವಂತಹ ಆ ಒಂದು ಜ್ಞಾನವು All his ಪ್ರತ್ಯಕ್ಷಿಸಲ್ಪಡುತ್ತದೆ. skills manifest. ಆತನಲ್ಲಿರುವಂತ ಎಲ್ಲ ನಿನಗೆ ಕೊಡಲ್ಪಟ್ಟಿರುವಂತ ನೈಪುಣ್ಯಗಳಿಗೆ ಆತನ ಶಕ್ತಿ ಹೊರಗೆ ಕಾಣಿಸಲ್ಪಡುತ್ತದೆ. God invested in the name of the Lord Jesus Christ everything, all his identity, all his character, all his authority invested, all his talents invested. ದೇವರು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನ
ಗುಣವನ್ನು, ಆತನ ಅಧಿಕಾರವನ್ನು, ಆತನ ತಲಾಂತಗಳನ್ನು ಎಲ್ಲವನ್ನು ಕೂಡ ಅದರಲ್ಲಿ ಇಟ್ಟಿದ್ದಾನೆ. Hallelujah. ಆತನ ಶಕ್ತಿಯನ್ನು ಇಟ್ಟಿದ್ದಾನೆ. Whole world is mine. Through the word of God we came to know that. ದೇವರ ವಾಕ್ಯದಿಂದ ನಾವು ತಿಳಿದುಕೊಳ್ಳುವುದೇನೆಂದ್ರೆ ಎಲ್ಲಾ ಲೋಕವು ನಮ್ಮದೇ ಆಗಿದೆ. But what God doesn't want in this world, we shouldn't select it. ಆದರೆ ದೇವರಿಗೆ ಈ ಲೋಕದಲ್ಲಿ ನಾವು ಆರಿಸಿಕೊಳ್ಳುವ ವಿಷಯಗಳು ಇಷ್ಟ ಇಲ್ಲ ಕೆಲವು ಅಂದಾಗ ಅದನ್ನು ನಾವು ಬಿಟ್ಟು ಕೊಡಬೇಕು, ಆರಿಸಿಕೊಳ್ಳಬಾರದು. Don't say that everything is mine, so I drink alcohol. ನೀನು ಈ ರೀತಿಯಲ್ಲಿ ಲೋಕವೆಲ್ಲ ದೇವರು ನನಗೆ ಕೊಟ್ಟಿದ್ದಾನೆ, ಅದಕ್ಕಾಗಿ ನಾನು ಹೋಗಿ ಕುಡಿಯುತ್ತೇನೆ, ಬಾರ್ಕ್ ಹೋಗಿ ಅಂತ ಆಲ್ಕೋಹಾಲ್ ಕುಡಿತೇನೆ ಅಂತ ಹೇಳಬಾರದು. Don't say that in the name of the Lord Jesus Christ I drink alcohol. ಕರ್ತನಾದ ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಆಲ್ಕೋಹಾಲ್ ಕುಡಿಯುತ್ತೇನೆ ಅಂತ ಹೇಳಬಾರದು. Don't say that in the name of the Lord Jesus Christ I rob. ಕರ್ತನಾದ ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೋಗಿ ನಾನು ಕಳ್ಳತನ ಮಾಡುತ್ತೇನೆ ಅಂತ ಹೇಳಬೇಡ. What God doesn't want in this world, don't select it. ದೇವರು ಈ ಲೋಕದಲ್ಲಿ ಏನು ಬೇಡ ಅಂತ ಅನ್ಕೊಂತಾನೋ ಅದನ್ನು ನೀನು ನೋಡಿ ಅದನ್ನು ಆ ವಿಷಯಗಳನ್ನು ತಿರಸ್ಕರಿಸಿ ದೇವರಿಗೆ ಬೇಕಾಗಿರೋ ವಿಷಯಗಳನ್ನ ನಾನು ಆರಿಸ್ಕೋಬೇಕು. It is His will to have anything in this world. ಈ ಲೋಕದಲ್ಲಿ ಏನಾದರೂ ಕೊಡುವುದು ಆತನ ಚಿತ್ತವು. But I tell you, it is important to select right things. ಸರಿಯಾದ ವಿಷಯಗಳನ್ನ ಆರಿಸಿಕೊಳ್ಳುವುದು ಅದು ಬಹಳ ಪ್ರಾಮುಖ್ಯವಾದದ್ದು. Don't give attention to this world. ಈ ಲೋಕದ ಮೇಲೆ ನಿನ್ನ ದೃಷ್ಟಿ ಇಡಬೇಡ. 1 John 3rd chapter 8th word says, ಮೊದಲನೇ ಯೋಹಾನು 3ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, Son of God manifested that he might destroy the works of the devil. ದೇವ ಕುಮಾರನು ಸಾತಾನನ ಕಾರ್ಯಗಳನ್ನು ಲಯಪಡಿಸುವುದಕ್ಕಾಗಿ ಆತನು ಪ್ರತ್ಯಕ್ಷಿಸಿಕೊಂಡಿದ್ದಾನೆ, ಬಂದಿದ್ದಾನೆ ಮನುಷ್ಯನಾಗಿ ಅಂತ ಹೇಳಿದೆ. That means, ಅದರ ಅರ್ಥ, for this purpose Son of God manifested in me. ಅದೇ ರೀತಿಯಲ್ಲಿ ದೇವರ ಉದ್ದೇಶವು ಚಿತ್ತವನ್ನು ಮಾಡುವಂತೆ ಸಭಾಪಾಲಕರಲ್ಲಿ ದೇವರು ಪ್ರತ್ಯಕ್ಷಿಸಿಕೊಳ್ಳುತ್ತಾ ಇದ್ದಾರೆ. I tell you, Son of God is dwelling in me, he manifests through me. ಸಭಾಪಾಲಕರು ಹೇಳ್ತಾ ಇದ್ದಾರೆ, ದೇವರು ಪವಿತ್ರಾತ್ಮನಾಗಿ ಸಭಾಪಾಲಕರಲ್ಲಿ ಇದ್ದಾರೆ, ಆತನು ತನ್ನನ್ನು ಪ್ರತ್ಯಕ್ಷಿಸಿಕೊಳ್ಳುವಂತೆ ಸಭಾಪಾಲಕರಲ್ಲಿದ್ದಾರೆಂದು. He dwells in me. How he manifests? When he use the name of the Lord Jesus Christ of Nazareth, he manifests. ಆತನು ನಮ್ಮಲ್ಲಿದ್ದಾನೆ, ಆದರೆ ಹೇಗೆ ಆತನು ಹೊರಗೆ ಪ್ರತ್ಯಕ್ಷಿಸಿಕೊಳ್ಳುತ್ತಾನೆ? ನಾವು ಆತನ ಹೆಸರನ್ನು ಉಪಯೋಗಿಸುವಾಗ. So then the works of the devil be destroyed. ಆಗ ದೆವ್ವಗಳ ಒಂದು ಕಾರ್ಯಗಳು ನಾಶವಾಗುತ್ತವೆ. When you use the name of the Lord Jesus Christ of Nazareth, that will destroy the works of the devil. ಕರ್ತನಾದ ನಜರೇತನ ಯೇಸು ಕ್ರಿಸ್ತನ ಹೆಸರನ್ನು ನೀನು ಉಪಯೋಗಿಸುವಾಗ ಆ ಹೆಸರಿನಲ್ಲಿರುವಂತ ಶಕ್ತಿ ದೆವ್ವಗಳ ಶಕ್ತಿ ನಿಶಕ್ತಿಯಾಗಿ ಮಾಡುತ್ತಾನೆ. Hallelujah. Hallelujah. Son of God dwells in us through the Holy Spirit. ಪವಿತ್ರ ಆತ್ಮ ದೇವರಿಂದ ಯೇಸುವೆ, ದೇವ ಕುಮಾರನಾಗಿರುವ ಯೇಸುವೆ ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. When you use the name of the Lord Jesus Christ of Nazareth, ನಾವು ಕರ್ತನಾದ ನಜರೇತನ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸುವಾಗ in that name you can destroy the devil works. ಆ ಹೆಸರಿನಲ್ಲಿ ದೆವ್ವಗಳ ಶಕ್ತಿಯನ್ನು ನಿನ್ನ ನಾಶಪಡಿಸ್ತಾ ಇದೆ. Amen. Amen. Hallelujah. Hallelujah. We are spirit man. ನಾವು ಆತ್ಮ ಮನುಷ್ಯರು. We have soul. ನಮಗೆ ಪ್ರಾಣವಿದೆ. Means soul has seat of mind, will and emotions. ಆ ಒಂದು ಪ್ರಾಣಲೋಕದಲ್ಲಿ ವಿಲ್, ಚಿತ್ತವು, ಆರಿಸಿಕೆಗಳು, ಭಾವೋದ್ರೇಕಗಳು ಎಲ್ಲವಿದೆ. And we live in body. ಮತ್ತೆ ನಾವು ಶರೀರದಲ್ಲಿ ಜೀವಿಸ್ತಾ ಇದ್ದೀವಿ. Amen. Amen. Hallelujah. We are spirit man, we lives in body. ನಾವು ಆತ್ಮ ಮನುಷ್ಯರು ಶರೀರವನ್ನು ಧರಿಸಿಕೊಂಡು ಭೂಮಿ ಮೇಲೆ ಜೀವಿಸ್ತಾ ಇದ್ದೀವಿ. God created Adam. ಆದಾಮನ್ನು ದೇವರು ಸೃಷ್ಟಿ ಮಾಡಿರುವಾಗ God kept in a garden of Eden. ಏದೆನು ತೋಟದಲ್ಲಿ ದೇವರು ಆದಾಮನ್ನು ಇಟ್ಟಿದ್ದಾರೆ. And he said that take care of that garden. ಆ ಒಂದು ತೋಟವನ್ನು ಜಾಗೃತ ವಹಿಸು ಅಂತ ಹೇಳಿದ್ದಾರೆ. The same way our spirit man dwells in this body. ಅದೇ ರೀತಿಯಲ್ಲಿ ನಮ್ಮ ಆತ್ಮ ಮನುಷ್ಯನು ಈ ಶರೀರದಲ್ಲಿ ಜೀವಿಸ್ತಾ ಇದ್ದಾನೆ. So we have to take care of this body. ನಾವು ಕೂಡ ಶರೀರವೆಂಬ ಈ ತೋಟವನ್ನು ಆಲಯವನ್ನು ನಾವು ಜಾಗೃತೆಯಾಗಿ ನೋಡಿಕೊಳ್ಳಬೇಕು. Don't allow Satan to come and occupy your body. ನಿನ್ನ ಶರೀರವನ್ನು ಸಾತಾನು ಬಂದು ಮುಟ್ಟಡಿಸುವಂತೆ ನೀನು ಅನುಮತಿ ಕೊಡಬೇಡ. Hallelujah. Hallelujah. Say that in the name of the Lord Jesus Christ of Nazareth, this body is mine. ನೀನು ಹೇಳಬೇಕು, ಸಾತಾನೇ ಕರ್ತನಾದ ನಾಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೇಳ್ತಾ ಇದೆ, ಈ ಶರೀರವು ನನ್ನದು. In the name of the Lord Jesus Christ of Nazareth, you sickness, get out of my body. ನನ್ನ ಶರೀರದಿಂದ
ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅನಾರೋಗ್ಯವೇ ಆತ್ಮವೇ ಬಿಟ್ಟು ನನ್ನ ಶರೀರವು ಹೋಗುವಂತೆ ಆಜ್ಞಾಪಿಸುತ್ತೇನೆ. Because greater one dwells in me. ಯಾಕಂದ್ರೆ ದೊಡ್ಡಾತನು ನಿನಗಂತೆ ದೊಡ್ಡಾತನು ನನ್ನಲ್ಲಿದ್ದಾನೆ. I tell you, it does not matter what your life is going through. ಈ ಒಂದು ನಿನ್ನ ಜೀವನವು ಯಾವುದೇ ಪರಿಸ್ಥಿತಿಗಳಿಂದ ಹೋಗುತ್ತಾ ಇರಬಹುದು, ಅದೇನೇ ಆಗಿರಬಹುದು. It does not matter what you face in life. ನಿನ್ನ ಜೀವನದಲ್ಲಿ ಏನೇ ಎದುರಿಸ್ತಾ ಇರಬಹುದು. Say that in the name of the Lord Jesus Christ of Nazareth, I am victor. ಈ ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ಜಯಶಾಲಿ ಅಂತ ಹೇಳು. Say that in the name of the Lord Jesus Christ of Nazareth, I don't fail. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ಸೋತು ಹೋಗುವುದಿಲ್ಲ ಅಂತ ಹೇಳು. In the name of the Lord Jesus Christ of Nazareth, I cannot be poor. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಬಡವನಾಗುವುದಿಲ್ಲ ಅಂತ ಹೇಳು. In the name of the Lord Jesus Christ of Nazareth, I don't fear. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ಭಯಪಡುವುದಿಲ್ಲ ಅಂತ ಹೇಳು. Whatever the situations you may be facing, ಏನೇ ಪರಿಸ್ಥಿತಿಗಳು ನೀನು ಎದುರಿಸ್ತಾ ಇರಬಹುದು, use the weapon, the name of Jesus Christ of Nazareth, ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನು ಉಪಕರಣವಾಗಿ ನೀನು ಉಪಯೋಗಿಸು. and live as a victor. ನೀನು ಜಯಶಾಲಿಯಾಗಿ ಜೀವಿಸು. I tell you, everything will respond. ನಾನು ಹೇಳ್ತಾ ಇದ್ದೆ, Everything will respond to the name of Jesus Christ of Nazareth. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿಗೆ ಎಲ್ಲವೂ ಕೂಡ ಎಲ್ಲ ವಿಷಯಗಳು ಪ್ರತಿಕ್ರಿಯೆ ತೋರಿಸುತ್ತವೆ. If you say that, Pastor, it is not working for me, ಒಂದು ವೇಳೆ ಸಭಾಪಾಲಕರೇ ಇದು ನನಗೆ ಕಾರ್ಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, you are not understanding the ನೀನು name of Jesus Christ of ಅದನ್ನು Nazareth. ಇನ್ನು ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರು ನೀನು ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. Go and read word of God more. ದೇವರ ವಾಕ್ಯವನ್ನು ಮತ್ತೆ ಮತ್ತೆ ಓದಿ ಧ್ಯಾನಿಸು. Get revelation. ಪ್ರಕಟಣೆ ಹೊಂದಿಕೋ. Revelation of the name of the Lord Jesus Christ. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಕುರಿತು ಪ್ರಕಟಣೆ ಹೊಂದಿಕೋ. I tell you, it will work for every born again believer. ಪ್ರತಿ ತಿರುಗಿ ಜನ್ಮಿಸಿರುವಂತಹ ಪ್ರತಿ ವಿಶ್ವಾಸಕ್ಕೆ ಇದು ಕಾರ್ಯ ಮಾಡುತ್ತದೆ. Don't fear. ಭಯಪಡಬೇಡ. Whatever you are facing in life today, ಈ ದಿನ ಜೀವನದಲ್ಲಿ ನೀನು ಏನೇ ವಿಷಯಗಳನ್ನ ಎದುರಿಸ್ತಾ ಇರಬಹುದು, whatever the opposition is coming to you, ನಿನಗೆ ವಿರುದ್ಧವಾಗಿ ಬಂದಿರುವಂತಹ ಆ ಒಂದು ಎದುರು ಏನೇ ಆಗಿರಬಹುದು, whatever the circumstances may rise against you, ನಿನಗೆ ವಿರುದ್ಧವಾಗಿ ಎದ್ದಿರುವಂತಹ ಯಾವುದೇ ಪರಿಸ್ಥಿತಿಗಳಾಗಿರಬಹುದು, storm may rise against you, ನಿನಗೆ ವಿರುದ್ಧವಾಗಿ ಬಿರುಗಾಳಿ ಎದ್ದಿರಬಹುದು, demons may rise against you. ದೆವ್ವಗಳು ಎದ್ದಿರಬಹುದು. I tell you, you can use the name of Jesus Christ of Nazareth. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸುವಂತೆ ನಾನು ಹೇಳ್ತಾ Resist ಇದ್ದೇನೆ. those powers in the name of the Lord Jesus Christ of ಕರ್ತನಾದ Nazareth. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ಕೆಟ್ಟ ಶಕ್ತಿಗಳನ್ನು ತಿರಸ್ಕರಿಸು. Don't be quiet. ಸುಮ್ಮನೆ ಇರಬೇಡ. If you quiet, you will be destroyed. ನೀನು ಮೌನವಾಗಿದ್ರೆ ನೀನು ಹಂಗೆ ನಾಶವಾಗುತ್ತಿ. If you quiet, you will suffer. ನೀನು ಮೌನವಾಗಿದ್ರೆ ಹಂಗೆ ಕಷ್ಟಪಡ್ತೀವಿ, ಮಾತನಾಡದೇ ಇದ್ದರೆ. If you quiet, you will cry. ನೀನು ಮೌನವಾಗಿದ್ರೆ ಏನು ಮಾತನಾಡದೆ ಮೌನವಾಗಿದ್ರೆ ನೀನು ಅಳುತ್ತೀಯಿ. Church, don't be quiet. ಸಭೆ ಸುಮ್ಮನೆ ಇರಬೇಡ್ರಿ. Get up from where you are. ಎಲ್ಲಿದ್ದೀರೋ ಅಲ್ಲಿ ಎದ್ದು Take the name of Jesus Christ of Nazareth as instrument. ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನು ಒಂದು ಉಪಕರಣವಾಗಿ ಉಪಯೋಗಿಸಿರಿ. Use against the forces of the enemy. ವೈರಿಯ ಕುತಂತ್ರ ಶಕ್ತಿಗಳಿಗೆ ವಿರುದ್ಧವಾಗಿ ಉಪಯೋಗಿಸಿ. Use against the sickness. ಅನಾರೋಗ್ಯ ಶಕ್ತಿಗಳಿಗೆ ವಿರುದ್ಧವಾಗಿ ಉಪಯೋಗಿಸು. Use against the failure. ಸೋಲುಗೆ ವಿರುದ್ಧವಾಗಿ ಉಪಯೋಗಿಸು. Be successful. ಸಫಲತೆ ಹೊಂದು. It is not God's will to cry and pray. ದೇವರ ಚಿತ್ತವು ನಾವು ಅಳೆಯುತ್ತಾ ಪ್ರಾರ್ಥಿಸುವುದು ಅಲ್ಲ. He invested greatest authority in the name of the Lord Jesus Christ of Nazareth. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನ ದೊಡ್ಡ ಮಹಾಶಕ್ತಿನೆಲ್ಲ ಕೂಡ ಅದರಲ್ಲಿ ಇಟ್ಟಿದ್ದಾನೆ. John 14 chapter 13th word said, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ, in my name ನನ್ನ ಹೆಸರಿನಲ್ಲಿ ask anything, I do it. ನನ್ನ ಹೆಸರಿನಲ್ಲಿ ನೀನು ಏನೇ ಕೇಳಿದ್ರು ನಾನು ಮಾಡುತ್ತೇನೆ. This is not prayer. ಇದು ಪ್ರಾರ್ಥನೆ ಅಲ್ಲ. Demanding in the name of Jesus Christ ಕರ್ತನಾದ of ನಜರೇತಿನ Nazareth. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಅಧಿಕಾರದಿಂದ ಡಿಮ್ಯಾಂಡ್ ಮಾಡಿ ಆಗುವಂತ ಹೇಳುವುದು ವಿಷಯಗಳಿಗೆ. Believer, demand in the name of the Lord Jesus Christ of Nazareth what you want. ನಿನಗೆ ಬೇಕಾಗಿರುವಂತ ವಿಷಯಗಳನ್ನು ವಿಶ್ವಾಸೇ ನೀನು ಡಿಮ್ಯಾಂಡ್ ಮಾಡಿ ಹೊಂದಿಕೋ. Hallelujah. Hallelujah. You will get it surely. ನೀನು ಖಚಿತವಾಗಿ ಹೊಂದಿಕೊಳ್ಳುತ್ತೀ. Because in the word of God it is written. ಯಾಕಂದ್ರೆ ಅದು ದೇವರ ವಾಕ್ಯವು ಸತ್ಯವಾಕ್ಯವು ಅದು ಬರೆಯಲ್ಪಟ್ಟಿದೆ. This word never pass away. ಈ ಒಂದು
ದೇವರ ವಾಕ್ಯವು ಗತಿಸುವುದಿಲ್ಲ ಎಂದಿಗೂ. This will accomplish. ಅದು ತನ್ನ ಕಾರ್ಯವನ್ನು ಮಾಡಿ ಮುಗಿಸುತ್ತದೆ. We are in end days. ನಾವು ಕೊನೆಯ ದಿವಸಗಳಲ್ಲಿದ್ದೇವೆ. How we can reign in life? ಹೇಗೆ ನಾವು ಜೀವನಗಳಲ್ಲಿ ಪರಿಪಾಲಿಸುತ್ತೇವೆ? Church has to reign. ಸಭೆ ಪರಿಪಾಲಿಸಬೇಕಂತಿದೆ. How can church reign in their life? ಹೇಗೆ ಸಭೆ ಅವರ ಪರಿಸ್ಥಿತಿಗಳ ಮಧ್ಯದಲ್ಲಿ ಪರಿಪಾಲಿಸಬೇಕು? If they don't know how to use the name of the Lord Jesus Christ of Nazareth, ಅವರಿಗೆ ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರು ಕುರಿತು ಗೊತ್ತಿಲ್ಲ ಅಂದ್ರೆ they cannot use. ಅವರು ಉಪಯೋಗಿಸಲು ಆಗುವುದಿಲ್ಲ. If you use the name of the Lord Jesus Christ of Nazareth, ಒಂದು ವೇಳೆ ನೀನು ಕರ್ತನಾದ ಯೇಸು ಕ್ರಿಸ್ತನ ಹೆಸರು ನೀನು ಉಪಯೋಗಿಸಿದ್ರೆ you can reign. ನೀನು ಪರಿಪಾಲಿಸ್ತೀಯಾ ನಿನ್ನ ಪರಿಸ್ಥಿತಿಗಳ ಮಧ್ಯದಲ್ಲಿ. You can be successful. ನೀನು ಸಫಲತೆ ಹೊಂದುತ್ತೀಯಾ. You can walk in victory. ನೀನು ಜಯದಲ್ಲಿ ನಡೆಯುತ್ತೀಯಾ. You can be more than conqueror. ನೀನು ಜಯಶಾಲಿಗಿಂತ ಜಯಶಾಲಿಯಾಗಿ You can get anything what you want. ನಿನಗೆ ಬೇಕಾಗಿದ್ದೆಲ್ಲ ನೀನು ಹೊಂದಿಕೊಳ್ಳುತ್ತೀಯಾ. Hallelujah. Hallelujah. You will be happiest person in the world. ಲೋಕದಲ್ಲಿ ಬಹಳ ಸಂತೋಷಕರವಾಗಿರುವಂತ ವ್ಯಕ್ತಿಯಾಗಿರುತ್ತಿ. Because everything works at the name of Jesus Christ of Nazareth. ಯಾಕಂದ್ರೆ ಎಲ್ಲವೂ ಕೂಡ ಕರ್ತನಾದ ಯೇಸು ಕ್ರಿಸ್ತ ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಕಾರ್ಯವಾಗುತ್ತಾ ಇದೆ. In heaven, in earth, under the earth. ಪರಲೋಕದಲ್ಲಿ ಭೂಮಿ ಮೇಲೆ ಭೂಮಿ ಕೆಳಗೆ. Everything will respond to the name of Jesus Christ of ಎಲ್ಲವೂ ಕೂಡ Nazareth. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿಗೆ ಪ್ರತಿಕ್ರಿಯೆ ತೋರಿಸುತ್ತದೆ. Church, don't be ignorant. ಸಭೆ ಸುಮ್ಮನೆ ಅಮಾಯಕವಾಗಿರಬೇಡ. Don't be foolishly finish up your race. ಸುಮ್ಮನೆ ಮೂರ್ಖರಾಗಿ ನಿಮ್ಮ ಓಟವನ್ನು ಮುಗಿಸಬೇಡ್ರಿ. Without knowing the truth of God's word. ದೇವರ ವಾಕ್ಯವೆಂಬ ಸತ್ಯವು ನಿನಗೆ ಗೊತ್ತಾಗದೆ use the name of Jesus Christ. ಇರಬೇಡ್ರಿ. ಯೇಸು ಕ್ರಿಸ್ತನ ಹೆಸರನ್ನು ನೀವು ಉಪಯೋಗಿಸು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. Heavenly Father, in the name of the Lord Jesus Christ of Nazareth. ಪರಲೋಕ ತಂದೆಯೇ ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ Whoever listen this word of God, ಯಾರ್ಯಾರು ಈ ವಾಕ್ಯಗಳನ್ನು ಕೇಳಿದಾರೋ let all their spiritual eyes be open. ಎಲ್ಲರ ಆತ್ಮ ಮನೋನೇತ್ರಗಳು ಬೆಳಗಿಸಲ್ಪಡಲಿ. Let everyone use the name of the Lord Jesus Christ of Nazareth particularly. ಪ್ರತಿಯೊಬ್ಬರು ಖಚಿತವಾಗಿ ಅರ್ಥ ಮಾಡಿಕೊಂಡು ಅವರು ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಲಿ. Whatever the circumstances they may be facing, ಅವರು ಎದುರಿಸುವಂತ ಪರಿಸ್ಥಿತಿಗಳು ಏನೇ ಆಗಿರಬಹುದು, whatever they are facing in their lives, ಅವರ ಜೀವನಗಳಲ್ಲಿ ಎದುರಿಸುವಂತ ಪರಿಸ್ಥಿತಿಗಳು ಏನೇ let them ಆಗಿರಬಹುದು, use the name of the Lord Jesus Christ of Nazareth ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನು ಅವರು ಉಪಯೋಗಿಸಲಿ. and resist every forces of the devil ಎಲ್ಲಾ ವೈರಿಯ ಶಕ್ತಿಗಳನ್ನು ಅವರು ಎದುರಿಸಲಿ. and be victorious ಜಯಶಾಲಿಗರಾಗಿ ಜೀವಿಸಲಿ and be healed ಮತ್ತೆ ಅವರು ಗುಣ ಹೊಂದಲಿ and be successful. ಸಫಲತೆಯಲ್ಲಿ ಇರಲಿ. You be exalted. ನೀನೇ ಮಹಿಮೆ ಹೊಂದು. Thank you, Father. ತಂದೆಯೇ ನಿನಗೆ ಸ್ತೋತ್ರ. We thank you for your word. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. All the glory, praise, worship to thee alone. ಎಲ್ಲ ಸ್ತುತಿ ಮಹಿಮೆ ಘನತೆ ಪ್ರಭಾವ ನಿನಗೆ ಸಲ್ಲಿಸುತ್ತೇವೆ. In the name of the Lord Jesus Christ of Nazareth. ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ Amen. ಆಮೆನ್. It's a wonderful time. ಇದು ಅದ್ಭುತಕರವಾಗಿರೋ ಸಮಯ. You heard a wonderful message ನೀನು ಅದ್ಭುತಕರವಾಗಿರೋ ಸಂದೇಶವನ್ನು ಕೇಳಿದೀಯಾ about the wonderful name of Jesus Christ of Nazareth. ನಜರೇತಿನ ಯೇಸು ಕ್ರಿಸ್ತನ ಅದ್ಭುತಕರವಾಗಿರುವಂಥ ಹೆಸರನ್ನು. Church, don't forget to use the name of the Lord Jesus Christ of Nazareth. ಸಭೆ ನಜರೇತಿನ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸುವಂತೆ ನೀವು ನೋಡಿಕೊಳ್ಳ್ರಿ. God is speaking to you directly. ದೇವರು ನಿಮಗೆ ನೇರವಾಗಿ ಮಾತಾಡ್ತಾ ಇದ್ದಾನೆ. What is spoke, receive it. ಅದು ಏನು ಮಾತಾಡಿದನೋ ಅದನ್ನು ಸ್ವೀಕಾರ ಮಾಡಿಕೊಳ್ಳ್ರಿ and act on it. ಅದರ ಪ್ರಕಾರ ನೀನು ಕಾರ್ಯ ಮಾಡು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. We see you again. ಬರುವಂಥ ದಿವಸಗಳನ್ನು ನಾವು ನೋಡೋಣ. Amen. ಆಮೆನ್.